ಇದರ 2024-25ನೇ ಸಾಲಿನ ಸಾಹಿತ್ಯ ಸಂಘದ ಲಿಟರರಿ ಅಸೋಸಿಯೇಷನ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಕರೆಯನ್ನು ಸ್ವೀಕರಿಸಿ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸುತ್ತಾ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟನಾಕಾರಕರಾದ ಶ್ರೀ ಪ್ರದೀಪ್ ಚಂದ್ರ ಕುಟ್ಪಾಡಿ, ರಂಗನಟರು, ಚಿತ್ರನಟರು, ರಂಗಭೂಮಿ ಉಡುಪಿ ಇದರ ಪ್ರಧಾನ ಕಾರ್ಯದರ್ಶಿ ಇವರನ್ನು, ಹಾಗೆಯೇ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಪ್ರಾಚಾರ್ಯರಾದ ಶ್ರೀಮತಿ ಆಶಾ ಕುಮಾರಿ ಮೇಡಮ್ ಹಾಗೂ ಭಾಷಾ ವಿಭಾಗದ ಉಪನ್ಯಾಸಕರಾದ ಶ್ರೀಮತಿ ಸುನಿತಾ ಕಾಮತ್ ಹಿಂದಿ ವಿಭಾಗ, ಶ್ರೀ ಶಶಿಕಾಂತ್ ಶೆಟ್ಟಿ ಕನ್ನಡ ವಿಭಾಗ, ಶ್ರೀಮತಿ ಪಲ್ಲವಿ ಸಂಸ್ಕೃತ ವಿಭಾಗ ಇವರೆಲ್ಲರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಸಾಹಿತ್ಯ ಸಂಘದ ಸಂಚಾಲಕರಾದ ವಾಣಿಜ್ಯ ಉಪನ್ಯಾಸಕರು ರಾಘವೇಂದ್ರ ಜಿಜಿ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ ಕುಮಾರಿ ವರ್ಷಾ ಕಾಮತ್ ದ್ವಿತೀಯ ಬಿಕಾಂ ಇವರಿಂದ. ಸಾಹಿತ್ಯ ಸಂಘದ ಪ್ರಸ್ತಾವನೆಯ ಕುರಿತಾಗಿ ಮಾತನಾಡಿ ಸರ್ವರನ್ನು ಸ್ವಾಗತಿಸಬೇಕಾಗಿ ಸಂಚಾಲಕರಾದ ಶ್ರೀ ರಾಘವೇಂದ್ರ ಜಿಜಿ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಸರ್ವರಿಗೂ ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂತಹ ಮಾಹಿತಿಪೂರ್ಣವಾದಂತಹ ಒಂದು ಕಾರ್ಯಕ್ರಮ. ಅದೇ ಸಾಹಿತ್ಯ ಸಂಘ ಹಾಗೂ ಅದೇ ಇಂಗ್ಲಿಷ್ನಲ್ಲಿ ಲಿಟರರಿ ಅಸೋಸಿಯೇಷನ್. ಈ ಒಂದು ಸಂಘದ ಉದ್ಘಾಟನೆ ಆಗಬೇಕು ಅಂತ ಹೇಳಿ ಮಾನ್ಯ ಪ್ರಾಚಾರ್ಯರಾದಂತಹ ಆಶಾ ಮೇಡಮ್ ಅವರು ಕೇಳ್ಕೊಟ್ರು. ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಮ್ಮದೊಂದು ಕಾಲೇಜಿನ ಮ್ಯಾಗ್ಝಿನ್ ಇದೆ, ನಿಮಗೆ ಗೊತ್ತಿರ್ಬೋದು, ಸುಪ್ರಭಾ ಅಂತ ಹೇಳಿ. ಸುಪ್ರಭಾ ಕಳೆದ 10 ವರ್ಷಗಳಿಂದ ನೋಡ್ತಾ ಬಂದ್ರೆ ಇವಾಗ ಸುಪ್ರಭಾದ ಒಂದು ಸಂಚಿಕೆ ಬಹಳ ಸ್ಲಿಮ್ ಆಗಿದೆ. ಅಂದ್ರೆ ಏನು, ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಇದೆಲ್ಲ ಕೊಡುಗೆಗಳು ಬರಬಹುದು ಅಂತ ಹೇಳಿ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ನಮ್ಮ ಸಾಹಿತ್ಯ ಸಂಘ ಉದ್ಘಾಟನೆ ಇವತ್ತಾಗ್ತಾ ಇದೆ. ಸಂಸ್ಕೃತದಲ್ಲಿ ಒಂದು ಸೂಕ್ತಿ ಇದೆ, ನಿಮಗೆ ನಾನು ನಮ್ಮ ಲಿಟರರಿ ಅಸೋಸಿಯೇಷನ್ ಗ್ರೂಪ್ ಮಾಡಿದಾಗ ಅದನ್ನು ಹಾಕಿದೆ. ಎಷ್ಟು ಜನ DP ನೋಡಿದ್ರೆಲ್ಲ ಗೊತ್ತಿದೆ. ಸಂಸ್ಕೃತ ಸೂಕ್ತಿ ಈ ತರ ಇದೆ: ಸಾಹಿತ್ಯ ಸಂಗೀತ ಕಲಾ ವಿಹೀನ ಸಾಕ್ಷಾತ್ ಪಶು ಪುಚ್ಚ ವಿಷಾಣ ವೀನ. ಪುಚ್ಚ ವಿಷಾಣ ಅಂತ ಹೇಳಿದ್ರೆ, ಪುಚ್ಚ ಅಂತ ಹೇಳಿದ್ರೆ ಬಾಲ, ವಿಷಾಣ ಅಂದ್ರೆ ಕೊಂಬು. ಅಂದ್ರೆ ಯಾರಲ್ಲಿ ಸಾಹಿತ್ಯದ ಅಭಿರುಚಿ ಇರುವುದಿಲ್ವೋ, ಸಂಗೀತ ಅಭಿರುಚಿ ಇರುವುದಿಲ್ವೋ, ಕಲೆಯ ಅಭಿರುಚಿ ಅಂದ್ರೆ ಆರ್ಟ್ ಯಾರಲ್ಲಿ ಇರುವುದಿಲ್ವೋ ಆ ವ್ಯಕ್ತಿಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ ಕೊಂಬು ಮತ್ತು ಬಾಲಗಳಿಲ್ಲದ ಪ್ರಾಣಿಗಳ ಹಾಗೆ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಹಾಗಾದ್ರೆ ಈಗ ವಿದ್ಯಾರ್ಥಿಗಳಲ್ಲಿ ಎಲ್ಲ ಇಲ್ವಾ? ಎಲ್ಲದರಲ್ಲೂ ಇದೆ. ಎಲ್ಲರೂ ಸಂಗೀತ ಅಭಿರುಚಿ ಇದ್ದೀರಾ, ಸಾಹಿತ್ಯದಲ್ಲಿ ಇದ್ದೀರಾ, ಕಲೆಯಲ್ಲಿ ಇದ್ದೀರಾ, ಆದ್ರೆ ಅದನ್ನ ಹೌ ಟು ಎಕ್ಸ್ಪ್ಲೋರ್ ಗೊತ್ತಿಲ್ಲ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಲೆಕ್ಚರಿನ ಕೆಲಸ ಏನಂತ ಹೇಳಿದ್ರೆ ಟು ಐಡೆಂಟಿಫೈ ದ ಹಿಡನ್ ಟ್ಯಾಲೆಂಟ್ ಆಫ್ ದ ಸ್ಟೂಡೆಂಟ್ಸ್. ಈ ಸ್ಟೂಡೆಂಟ್ಸ್ ಅಲ್ಲಿ ಇರುವಂತಹ ನಿಮ್ಮಲ್ಲಿರುವ ಅಂತರ್ಗತವಾದಂತಹ ಒಂದು ಕಲೆಯನ್ನ ಹೊರಗೆ ತೆಗಿಬೇಕಾದಂತಹ ಕೆಲಸ ನಮ್ಮದಾಗಿದೆ. ನಾವೇನ್ ಮಾಡ್ಬೇಕು? ಟು ಗಿವ್ ದ ಆಪರ್ಚುನಿಟೀಸ್. ಸೊ ನೀವೆಲ್ಲ ಈಗ ಅಪಾರ್ಚುನಿಟಿ ಪಡೆದಂತ 50 ವಿದ್ಯಾರ್ಥಿಗಳು, ಈಗ ನನ್ನ ಗ್ರೂಪ್ ಅಲ್ಲಿ 49 ಇತ್ತು, ಶಿವಾಲಿಗೆ 2 ಅಲ್ಲಿಗೆ 50 ವಿದ್ಯಾರ್ಥಿಗಳು. ಕಾಲೇಜಿನ 280 ವಿದ್ಯಾರ್ಥಿಗಳಲ್ಲಿ 50 ವಿದ್ಯಾರ್ಥಿಗಳೀಗ ಲಿಟರರಿ ಅಸೋಸಿಯೇಷನ್ ಸೇರಿದೆ. ಅದು ಸೇರಿದವರಲ್ಲಿ ಇನ್ನೂ ಒಂದು ಥ್ಯಾಂಕ್ ಯು ಸರ್, ಇನ್ನೂ ಒಂದು 10 ವಿದ್ಯಾರ್ಥಿಗಳಿಗೆ ಯಾಕೆ ಸರ್ ಅಂತ ಕೇಳ್ತಾ ಇದ್ದಾರೆ. ನಾನು ಗ್ರೂಪಿಗೆ ಆ್ಯಡ್ ಮಾಡಿದೆ, ಅವ್ರನ್ನ ಕಮ್ಯುನಿಕೇಟಿವ್ ಗ್ರೂಪಿಗೆ ಆ್ಯಡ್ ಮಾಡಿದೆ. ಇನ್ನೂ 10 ಜನ ಕೇಳಿದ್ರೆ ಏನ್ ಸರ್ ಅಸೋಸಿಯೇಷನ್? ಇಲ್ಲ, ಅದು ಇವತ್ತು ಕರೆಕ್ಟರ್ ಪ್ರೈಸರ್ ಇವೆಂಟ್ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಮುಂದಿನ ದಿನಗಳಲ್ಲಿ ಅದರ ಅಜೆಂಡಾವನ್ನು ಮತ್ತೆ ನಿಮಗೆ ತಿಳಿಸಿದ್ದೇನೆ. ಅವತ್ತು ಮತ್ತೆ ಹೇಳ್ತೇನೆ, ನಮ್ಮ ಉದ್ದೇಶ ಏನು ಅಂದ್ರೆ 3-4 agendas are there. Some motto of Literary Association, point number 1, exploring the world through words.
ವಿಶ್ವವನ್ನ ನಾವು ವರ್ಲ್ಡ್ ಅಲ್ಲಿ ಬರೀಬೇಕು ಅಂತ ಹೇಳಿದ್ರೆ ವಿಶ್ವದಲ್ಲಿ ಮೂಲೆ ಮೂಲೆಗಳಲ್ಲಿ ಕಾರ್ನರ್ ಆಫ್ ದ ವರ್ಲ್ಡ್ ಸುಮಾರು ಈವೆಂಟ್ಗಳಿದೆ. ಅದ್ರ ಬಗ್ಗೆ ನೀವು ತಿಳಿಯುವಂತ ಕಾರ್ಯಕ್ರಮಗಳು ನಮ್ಮ ಈ ಸಾಹಿತ್ಯ ಸಂಘದ ವೇದಿಕೆಯಲ್ಲಿ ಆಗಬೇಕು ಮೇಡಮ್. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಾವು ಕ್ರಮಗಳನ್ನು ತೆಗೆದುತ್ತೇವೆ. ದಟ್ ಇಸ್ ಫಸ್ಟ್ ಒನ್ ಇಸ್ ವರ್ಲ್ಡ್ ಥ್ರೂ ವರ್ಲ್ಡ್. ಅರ್ಥ ಆಯ್ತಲ್ಲ? ಪಾಯಿಂಟ್ ನಂಬರ್ 1. ಸೆಕೆಂಡ್ ಒನ್, ಟು ಥಿಂಕ್. ಯಾವಾಗ ಕ್ಲಾಸಲ್ಲೇ ಹೇಳ್ಬೇಕು, ಏನೋ ಒಂದು ಥಿಂಕ್ ಬೇಕು, ಇದು ತಿನ್ಬೇಕು. ಥಿಂಕ್ ಅಂದ್ರೆ ಯೋಚನೆ, ಥಿಂಕ್ ಅಂದ್ರೆ ಒಳ್ಳೆ ಆಹಾರವನ್ನು ತಿನ್ಬೇಕು. ಅದಕ್ಕೆ ಯುವ ಭಾರತಕ್ಕೆ ಯುವ ಜನತೆ ಬೇಕಾಗುತ್ತೆ. ಅದಕ್ಕೆ ಟು ಥಿಂಕ್, ಟು ಲಿಂಕ್ ಅಂದ್ರೆ ಒಂದಕ್ಕೊಂದು ಸಂಬಂಧಗಳನ್ನು ಕಲ್ಪಿಸ್ತಾ ಹೋಗ್ಬೇಕಾಗುತ್ತೆ. ಮತ್ತೆ ಯೋಚನಾ ಲಹರಿ ಹೇಗಿರ್ಬೇಕಂದ್ರೆ ಇದಕ್ಕೆ ಇದು ರಿಲೇಟೆಡ್ ಅಲ್ವಾ ಅಂತ ಗೊತ್ತಾಗುತ್ತೆ. ಟು ಥಿಂಕ್, ಟು ಲಿಂಕ್, ಟು ಇಂಕ್ ಅಂದ್ರೆ ಬರವಣಿಗೆ. ಬರೀಲಿಕ್ಕೆ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಟೈಪಿಂಗ್ ಬರಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ಟು ಇಂಕ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನಾಟ್ ಟು ಸಿಂಕ್. ಎಲ್ಲೂ ಮುಳುಗಬಾರ್ದು ವಿದ್ಯಾರ್ಥಿಗಳು. ಲಿಟರರಿ ಅಸೋಸಿಯೇಟ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಯಾವಾಗ ಒಂದು ಸ್ಟೆಪ್ ಮೇಲೆ ಇರಬೇಕಿದ್ರೆ ಕೆಳಗೆ ಹೋಗೋದು ಮುಳುಗುವಂತ ಪರಿಸ್ಥಿತಿ ಜೀವನದಲ್ಲಿ ಬರಬಾರ್ದು. ದಟ್ ಇಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್. ದಿಸ್ ಇಸ್ ಅನದರ್ ಮೋಟೋ. Third one is the literary club on its commitment mission to amplify all thoughts, provoking voice of the students to help them realize their ideas. ನಿಮ್ಮಲ್ಲಿ ಒಂದಷ್ಟು ಐಡಿಯಾಗಳಿದೆ, ಟ್ಯಾಲೆಂಟ್ಗಳಿದೆ, ನಾಲೆಡ್ಜ್ ಇದೆ, ಅದನ್ನ ಹೊರಹಾಕಲಿಕ್ಕೆ ಇದು ಒಂದು ವೇದಿಕೆ. So that's very important thing to identify the hidden talent of the student. So that's another third motto. Fourth one is we lift up your mind one page at a time. ಸೊ ನಿಮ್ದೆಲ್ಲ ಮಾಹಿತಿಗಳನ್ನ ನಾವು ಒಮ್ಮೆ ಕಲೆ ಹಾಕ್ಬಿಟ್ಟು ನಮ್ಮ ಸಾಹಿತ್ಯ ಸಂಘದ ಕೊಡುಗೆ ಇದು ಅಂತ ಹೇಳಿ 2024-25 ಸಾಹಿತ್ಯ ಸಂಘ ಇಷ್ಟು ಕೊಡುಗೆಗಳು ಬಂದಿದೆ, ಇಷ್ಟು ಕಾಂಟ್ರಿಬ್ಯೂಷನ್ ಸ್ಟೂಡೆಂಟ್ಸ್ ಬಂದಿದೆ ಅಂತ ಹೇಳಿ ನಾವು ಅದನ್ನು ಬಂದಿದ್ದೇವೆ. ಸೊ ಇಷ್ಟು ಒಂದು ಅಜೆಂಡಾವನ್ನು ಇಟ್ಕೊಂಡು ಇವತ್ತು ಸಾಹಿತ್ಯ ಸಂಘ ನಮ್ಮ ಉಪೇಂದ್ರಪ್ಪ ಗೌಡ ಕಾಲೇಜಲ್ಲಿ 2024-25 ಸಾಲಿನಲ್ಲಿ ಇನಾಗ್ರೇಷನ್ ಕೊಡ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಾಗಾದ್ರೆ ನಾನು ಮುಂಚೆ ಹೇಳಿದಾಗೆ ಸಂಗೀತ, ಸಾಹಿತ್ಯ, ಕಲೆ ಈ ಮೂರಲ್ಲಿ ಇರುವಂತ ವ್ಯಕ್ತಿಗಳು ನಮಗೆ ಬೇಕಾಗುತ್ತೆ. ಇನಾಗ್ರೇಷನ್ ಮಾಡೋ ದೊಡ್ಡ ಕೆಲಸ, ಅಲ್ಲಿ ಬರುವಂತ ಗೆಸ್ಟಿನ ಕೆಲಸನೂ ಅಷ್ಟೇ ಇರುತ್ತೆ. ಸೊ ಹಾಗಾದ್ರೆ ನಮಗೆ ಉತ್ತಮವಾದಂತ ವೇದಿಕೆ ಕಲ್ಪಿಸಿದ್ರು ಶ್ರೀಯುತ ಪ್ರದೀಪ್ ಚಂದ್ರ ಕುತ್ಪಾಡಿ ಸರ್. ನಾವು ಇವನ್ನೆಲ್ಲ ಟಿವಿಯಲ್ಲಿ ನೋಡ್ತೇವೆ, ಡೈರೆಕ್ಟ್ ಆಗಿ ನೋಡಿದ್ರೆ ನಾನು ಕಿವಿಗೆ ಹಾಕ್ತೇನೆ. ಈ ಕಲೆ ಇರುವಂತ ವ್ಯಕ್ತಿಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ ಅವರಿಗೆ ವಯಸ್ಸಾಗ ಗೊತ್ತೇ ಆಗುತ್ತೆ. ನಾನು 2016 ಸರ್ ಕಿದಿಯೂರು ಕ್ಯಾಂಪಲ್ಲಿ ಹಾಗೆ ಇದ್ದಾರೆ ಸರ್, ಈಗಲೂ ಹಾಕಿದೆ. ಸೊ ಅದು ಒಂದು ಕಲೆ, ಮುಖದಲ್ಲಿ ವರ್ಚಸ್ಸು. ಸೊ ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ ನಮ್ಮ ಕಾಲೇಜಿನ 10 ವಿದ್ಯಾರ್ಥಿಗಳನ್ನ ಮಿಲಾಗ್ರಸ್ ಕಾಲೇಜಿಗೆ ಕರೆದುಕೊಂಡು ಅಲ್ಲಿ ರಂಗಭಾಷೆ ಶಿಬಿರವನ್ನ ಮಾಡಿದ್ರು. ಎಲ್ಲ ಹೋಗಿದ ವಿದ್ಯಾರ್ಥಿ ಇರ್ತಾರಲ್ಲ, ಸದ್ಯ ಕೈ ಎತ್ಕೊಂಡು ನೋಡಿ, ಓಕೆ ಎಲ್ಲ ಇದ್ದಾರೆ. ಸಾಮಾನ್ಯ 2 ಹುಡುಗಿಯರು ರಜೆ ಇಲ್ಲ. ಈ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಕಾಳಜಿ ತೆಗೆದುಕೊಂಡು ಉತ್ತಮವಾದಂತಹ ರಂಗಭಾಷೆ ಶಿಬಿರವನ್ನು ನಡೆಸಿಕೊಟ್ಟಿದ್ದಾರೆ. ನಮ್ಮ ಮಾರ್ಗದರ್ಶಿಗಳು ಆಗಿದ್ದಾರೆ, ಚಿತ್ರನಟರಾಗಿದ್ದಾರೆ. ಈಗ ಮಲಯಾಳಂ ಚಿತ್ರದಲ್ಲೂ ನಡೆಸಿದ್ದಾರೆ ಸರ್. ಯಾವತ್ತು ರಿಲೀಸ್ ಆಗ್ತಾ ಇದೆ ಮಲಯಾಳಂ ಚಿತ್ರನಟನ ಹೌದು. ಹಾಗೂ ರಂಗಭೂಮಿ ಉಡುಪಿ ಇದರ ಪ್ರಧಾನ ಕಾರ್ಯದರ್ಶಿಗಳು ಹಸನ್ಮುಖಿ ಶ್ರೀಯುತ ಪ್ರದೀಪ್ ಚಂದ್ರ ಕುತ್ಪಾಡಿ ಅವರಿಗೆ ಕಾಲೇಜಿನ ಪರವಾಗಿ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಮುಂಚೆ ಹೇಳಿದರೆ ನಮ್ಮ ಪಿಲ್ಲರ್ ಆಫ್ UPMC ಎಲ್ಲ ಕಾಲೇಜಿನ ಆಕ್ಟಿವಿಟೀಸ್ಗಳು ಚಂದವಾಗಿ ನಡೀಬೇಕಾದ್ರೆ ಈ ತರ ಯೋಚನೆ ತಗೊಂಡು ಹೋದ್ರೆ ಯೋಚನೆ ಮಾಡಿ ಅದಕ್ಕೆ ಯಾವುದೇ ತರ ನಿರ್ಣಯಗಳನ್ನು ತೆಗೆದುಕೊಂಡು ಮಾಡಿ ಸರ್ ನಾವಿದ್ದೇವೆ ಅಂತ ಹೇಳುವಂತ ನಮ್ಮ ಕಾಲೇಜಿನ ಪ್ರಾಚಾರ್ಯ ಶ್ರೀಮತಿ ಆಶಾ ಮೇಡಮ್ ಅವರು, ಇವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನ ನಮ್ಮ ಪರವಾಗಿ ವೈಯಕ್ತಿಕವಾಗಿ ಬಯಸ್ತೇನೆ. ಸಾಹಿತ್ಯ ಸಂಘ ಅಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳ್ತೇನೆ, ಈಗ ಒಂದು ಬ್ರಹ್ಮರಥ ತರ. ಬ್ರಹ್ಮರಥ ನೀವು ದೂರದಲ್ಲಿ ಚಂದವಾಗಿ ಕಾಣ್ತದೆ, ಜಿಗಿ ಕಾಣ್ತದೆ. ಎಳೆಯುವಂತ ಕೈಗಳು ಬೇಕು. ಎಳೆಯುವಂತ ಕೈಗಳು ಯಾವಾಗಲೂ ಹೇಳ್ತೇನೆ ಅಲ್ಲಿ ಸಾಹಿತ್ಯ ಒಲವು ಇರುವಂತ ವ್ಯಕ್ತಿಗಳಾಗಿರ್ತಾರೆ. ಈಗ ಏನೋ 50 ಜನ ಸೇರಿದಿರ, ಅವರೊಟ್ಟಿಗೆ ಸೇರ್ಕೊಂಡು ನಮ್ಮ ಲ್ಯಾಂಗ್ವೇಜ್ ಡಿಪಾರ್ಟ್ಮೆಂಟ್ ಮೆಂಬರ್ಸ್, ಅದರೊಟ್ಟಿಗೆ ನಾನೊಬ್ಬ ಕಾಮರ್ಸ್ ಡಿಪಾರ್ಟ್ಮೆಂಟ್ ಮೆಂಬರ್ಸ್, ಅದರೊಟ್ಟಿಗೆ ನಮ್ಮೆಲ್ಲ ಕಾಮರ್ಸ್ನ ಇತರೆ ಲೆಕ್ಚರರ್ಸ್ ಎಲ್ಲರೂ ಸೇರಿ ಎಳೆಯುವಂಥದ್ದು ಬ್ರಹ್ಮರಥ. ಅದು ಸಾಹಿತ್ಯ ಸಂಘ. ಆ ಚಂದವಾಗಿ ಎಳೆದ ದೂರದಲ್ಲಿ ಚಂದ ಕಾಣಬೇಕಾದ್ರೆ ನಿಮ್ಮ ಕೈಗಳ ಅವಶ್ಯಕತೆ ಇದೆ. ಅದರಲ್ಲಿ ನಾವು ಪ್ರಮುಖರನ್ನು ಗುರುತಿಸಬೇಕಾಗುತ್ತೆ. ಒಂದು ನಮ್ಮ ಸಂಸ್ಕೃತ ಡಿಪಾರ್ಟ್ಮೆಂಟಿನ ಈಗ ಏನು ಲೈಬ್ರರಿ ಸೈನ್ಸ್ ಡಿಪಾರ್ಟ್ಮೆಂಟ್, ಸಂಸ್ಕೃತ ಡಿಪಾರ್ಟ್ಮೆಂಟ್ ಎರಡನ್ನೂ ಮ್ಯಾನೇಜ್ ಮಾಡ್ತಿರುವಂತಹ ಪಲ್ಲವಿ ಮೇಡಮ್ ಅವರು. ನಿಮಗೆ ಗೊತ್ತಿದೆ, ಒಂದು ಕಸ ಕಂಡು ಕಸದ ಬಗ್ಗೆ ಆರ್ಟಿಕಲ್ ಬರೀತಾರೆ, ಕಸ ವಿಲೇವಾರಿ ಬಗ್ಗೆ ಆರ್ಟಿಕಲ್ ಬರೀತಾರೆ, ಒಂದು ಬಾಟಲ್ ನೀರಿದೆ ಅದರಲ್ಲಿ ಅರ್ಧ ನೀರಿದೆ ಅದ್ರ ಬಗ್ಗೆ ಆರ್ಟಿಕಲ್ ಬರೀತಾರೆ. ನಮಗೊಂದು ತಲೆನೋದ ಅಲ್ಲಿ ಲೈಬ್ರರಿಗೆ ಹೋದ ತಲೆನೋದ ಮೆಡಿಸಿನ್ ಕೊಡ್ತಾರೆ. ಸೊ ಸರ್ವಜ್ಞ ಅಂತ ಹೇಳ್ಬೋದು. ಒಂದು ಸ್ವಲ್ಪ ವಿಚಾರಗಳನ್ನು ಇಟ್ಕೊಂಡಂತ ಒಂದು ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿ ನಮ್ಮ ಕಾಲೇಜ್ ಇದ್ದಾರೆ ಅಂತ ಹೇಳಿದ್ರೆ ಅವರು ಲೈಬ್ರರಿಗೆ ತಕ್ಕನಾದ ವ್ಯಕ್ತಿ ನಮ್ಮ ಪಲ್ಲವಿ ಮೇಡಮ್ ಅವರು. ಅವರು ಈಗ ಸಾಹಿತ್ಯ ಸಂಘದ ಒಬ್ಬ ಸಂಚಾಲಕರಾಗಿ ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತ. ಇನ್ನೊಬ್ಬ ವ್ಯಕ್ತಿ ಹಿಂದಿ ವಿಭಾಗದಿಂದ ಸಂಗೀತ ಕಲಾವಿದ, ಇವರು ಬೇಕು. ಸಂಗೀತ ನೋಡಿ, ಇದರ ಕಲೆ, ಸಂಗೀತ, ಸಾಹಿತ್ಯ ಪೂರಿ. ಸೊ ಸಂಗೀತದಲ್ಲಿ ಆಸಕ್ತಿ ಇರುವಂತಹ ನಮ್ಮ ವ್ಯಕ್ತಿ ಶ್ರೀಮತಿ ಸುನೀತಾ ಕಾಮತ್ ಮೇಡಮ್ ಅವರು. ಅವರು ಸಹ ನಮ್ಮ ಈ ಸಾಹಿತ್ಯ ಸಂಘದ ಮೆಂಬರ್ ಆಗಿದ್ದಾರೆ.
ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾರೆ. ಹರಿಕಥೆ ನಡೆಸ್ಕೊಡ್ತಾರೆ, ಸಂಗೀತ ನಡೆಸ್ಕೊಡ್ತಾರೆ, ಮಗಳಿಗೂ ಸಂಗೀತ ಪಾಠ ಮಾಡ್ತಾರೆ. ಮೊನ್ನೆ ಸಿಕ್ಕಾಗ ಹೇಳ್ತಾರೆ, ಸರ್ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಮಗ ಇದ್ದಾರಲ್ಲ ಸರ್, ಮಗನಿಗೆ ಹಿಂದೂಸ್ತಾನಿ ಸಂಗೀತ ಹೇಳಿಕೊಡ್ತೇನೆ ಅಂತ ಹೇಳಿ. ನೋಡಿ, ಅಂತ ಒಂದು ಭಾವನೆ ಇರುವಂತ ವ್ಯಕ್ತಿ ಶ್ರೀಮತಿ ಸುನೀತಾ ಕಾಮತ್ ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇನ್ನೊಬ್ಬ ವ್ಯಕ್ತಿ ಸಾಹಿತ್ಯ. ನೋಡಿ, ಸಾಹಿತ್ಯದಲ್ಲಿ ಆಸಕ್ತಿ ಇರುವಂತಹ ವ್ಯಕ್ತಿ ನಮ್ಮ ಅಪ್ಕಮಿಂಗ್ ಡಾಕ್ಟರ್ ಆಗುವಂತಹ ಶ್ರೀಯುತ ಶಶಿಕಾಂತ್ ಶೆಟ್ಟಿ ಸರ್, ಕನ್ನಡ ವಿಭಾಗದ ಮುಖ್ಯಸ್ಥರು. ಇವರು ಒಂದಷ್ಟು ಲೇಖನಗಳನ್ನು ಹೇಗೆ ಬರೀತಾರೆ, ಅಷ್ಟು ಸುಂದರವಾದ ಹ್ಯಾಂಡ್ ರೈಟಿಂಗ್. ನನಗೆ ನಿನ್ನೆ MC ತರ್ಕೊಡ್ಲಿಕ್ಕೆ ಹೇಳಿದೆ, ನಾನು ಟೈಪ್ ಮಾಡಿ ಕಳಿಸಿದೆ. ಅದು ಅವರ ಹ್ಯಾಂಡ್ ರೈಟಿಂಗ್ ಪ್ರಿಂಟ್ ಇದ್ದಾಗಿದೆ. ನಮ್ಮ ರಸ್ತೆಯ ವಿಭಾಗದಲ್ಲಿ ಅವರಿಗೆ ಒಂದು ಆರ್ಟಿಕಲ್ ಬರೆಸಿದ್ದೇನೆ, ಒಂದು ಪೇಜ್ ಪ್ರಿಂಟ್. ಅಷ್ಟು ಉತ್ತಮವಾದಂತಹ ಶ್ರದ್ಧೆಯುಳ್ಳಂತಹ ವ್ಯಕ್ತಿ, ಸಾಹಿತ್ಯದ ಬಲವಿರುವಂತಹ ವ್ಯಕ್ತಿ ಕನ್ನಡ ವಿಭಾಗದ ಶ್ರೀಯುತ ಶಶಿಕಾಂತ್ ಶೆಟ್ಟಿ ಸರ್ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮೊಟ್ಟಿಗಿರುವಂತಹ ನಮ್ಮ ವಿದ್ಯಾರ್ಥಿ ಮಿತ್ರರು, ಅವರು ಈಗೆಲ್ಲ ನಮ್ಮ ಈ ಒಂದು ಸಾಹಿತ್ಯ ಸಂಘದಲ್ಲಿ 50 ವಿದ್ಯಾರ್ಥಿ ಮಿತ್ರರು ಸೇರ್ಕೊಂಡಿದ್ದಾರೆ. ಸೊ ನಿಮಗೆ ಸ್ಫೂರ್ತಿಯಾಗಿರುವಂತವರು ನಮ್ಮ ಎಲ್ಲ ಉಪನ್ಯಾಸ ವರ್ಗರು. ಸೊ ಮೊದಲನೇದಾಗಿ ಉಪನ್ಯಾಸ ವರ್ಗದವರಿಗೆ ತುಂಬಾ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಿಮ್ಮ ಹರಿಕೇಶ ಸರ್ ಇದ್ದಾರೆ. ಹಾಗೆ ನಮಗೆ ಈಗ ಟೆಕ್ನಿಷಿಯನ್ ಆಗಿ ಹೆಲ್ಪ್ ಮಾಡುವ ಪ್ರವೀಣ್ ಸರ್ ಇದ್ದಾರೆ. ಅವರಿಗೂ ಸಹ ತುಂಬಾ ಸ್ವಾಗತವನ್ನು ಬಯಸ್ತಾ, ನಮ್ಮ ಎಲ್ಲಾ ಸಾಹಿತ್ಯ ಸಂಘದ ವಿದ್ಯಾರ್ಥಿ ಮಿತ್ರರಿಗೆ ಈ ಒಂದು ಸಂಘ ಇವತ್ತು ಇನಾಗ್ರೇಷನ್ ಆಗಿದಷ್ಟೇ. ಇದರ ಇನಾಗ್ರೇಷನ್ ಅನ್ನ ಇನ್ನು ಮುಂದಿನ ವರ್ಷಗಳಿಗೆ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದಕ್ಕೆ ಫಸ್ಟ್ ಇಯರ್ಸ್, ಸೆಕೆಂಡ್ ಇಯರ್ಸ್, BBA, BCom ಎಲ್ಲ ಮಕ್ಕಳು ಇದ್ದಾರೆ. ಸೊ ನೀವೆಲ್ಲ ಹೇಳಬೇಕು ಇದರ ಉದ್ದೇಶ ಏನು ಅಂತ ಮಂಡಳಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಸಾಹಿತ್ಯ ಸಂಘ ಇನ್ನೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಆಗಲಿ ಅಂತ ಹೇಳಿ ಒಂದೇ ಮಾತಿನಲ್ಲಿ ಎಲ್ಲರನ್ನು ಸ್ವಾಗತಿಸುವ ಅವಕಾಶಕ್ಕಾಗಿ ಧನ್ಯವಾದ. ನಮಸ್ಕಾರ. ನಿಮಗೂ ಶುಭ ಸ್ವಾಗತವನ್ನು ಕೋರುತ್ತೇನೆ ಸರ್. ಈಗ ಅತಿಥಿ ದೇವೋಭವ ಎಂಬ ಮಾತಿನಂತೆ ಇಂದಿನ ಮುಖ್ಯ ಅತಿಥಿಯಾದ ಶ್ರೀ ಪ್ರದೀಪ್ ಚಂದ್ರ ಸರ್ ಇವರಿಗೆ ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಮಾನ್ಯ ಪ್ರಾಚಾರ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಈಗ ನಾವೆಲ್ಲರೂ ಎದುರು ನೋಡುತ್ತಿರುವ ಶುಭಗಳಿಗೆ ಸಾಹಿತ್ಯ ಸಂಘದ ಉದ್ಘಾಟನೆ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಬೇಕೆಂದು ಶ್ರೀ ಪ್ರದೀಪ್ ಚಂದ್ರ ಸರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. शुभं कुरु त्वं कल्याणम् आरोग्यं धनसम्पदम् शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीप नमोऽस्तु ते ओ दीप ब्रह्मरूपस्त्वं ज्योतिषां प्रभुरव्ययः ओ दीप ब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छां हि मे ಈಗ ತಾನೇ ಉದ್ಘಾಟನೆ ನೆರವೇರಿಸಿದ ಕಾರ್ಯಕ್ರಮದ ಬಗ್ಗೆ ಶ್ರೀಯುತ ಪ್ರದೀಪ್ ಚಂದ್ರ ಸರ್ ಉದ್ಘಾಟನಾ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮನ ಮುಟ್ಟುವ, ಮನ ಬೆಳಗುವ
ಈ ಅದ್ಭುತ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಈ ಕಾಲೇಜಿನ ಪ್ರಾಚಾರ್ಯರಾದಂಥ ಶ್ರೀಮತಿ ಆಶಾ ಮೇಡಮ್ ಅವರ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ, ಹಾಗೆ ನಾವು ಹುಟ್ಟಿರ್ತೇವೆ, ಆ ಹುಟ್ಟಿಗೆ ಒಂದು ಅರ್ಥವನ್ನು ಕಂಡುಕೊಳ್ಳಬೇಕು ಅಂತ ದೃಷ್ಟಿಯಿಂದ ನೀವೆಲ್ಲ ಇವತ್ತು ಸಾಹಿತ್ಯ ಸಂಘದ ಒಂದು ಸದಸ್ಯರಾಗಬೇಕು ಅಂತ ನೀವು ಹೇಳಿದ್ದೀರಲ್ಲ, ಅದಕ್ಕಾಗಿ ನಿಮ್ಮೆಲ್ಲ ಮನಸ್ಸುಗಳಿಗೆ ನಿಮ್ಮೆಲ್ಲರಿಗೂ ಮೊದಲಾಗಿ ವಂದಿಸಿದ ಮಾತನಾಡಿಸ್ತಾ ಇದ್ದೇನೆ. ನಮ್ಮ ಹುಟ್ಟು ನಮ್ಮ ಕೈಯಲ್ಲಿಲ್ಲ, ನಮ್ಮ ಬದುಕು ಹೇಗೆ ಆಗತ್ತೆ ಅಂತ ರೂಪಿಸಿಕೊಳ್ಳೋದು ನಾವು. ಏನಾಗಬೇಕು ಅಂತ ಕಲ ಅನ್ಕೋತೇವೆ. ನಾನು ಕಲ್ತದ್ದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ಸ್. ಅದು ನನ್ನ ವೃತ್ತಿ ಇವತ್ತು ಸಿನಿಮಾ ಮತ್ತು ಧಾರಾವಾಹಿ ಅಭಿನಯ. ನಮ್ಮ ಬದುಕು ನಾವು ಕಲ್ತಲ್ಲಿ ಆಗತ್ತೆ ಅಂತ ಹೇಳೋಕ್ಕಿಂತ ನಮ್ಮ ಪ್ರವೃತ್ತಿ ನಮ್ಮ ಬದುಕು ಆಗ್ಬೋದು. ಆದರೆ ವ್ಯಕ್ತಿತ್ವ ಹೇಗೆ, ಯಾಕೆ, ಏನು ಅನ್ನೋದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ. ಸಾಹಿತ್ಯ ಯಾಕೆ ಬೇಕು? ಸಾಹಿತ್ಯದಿಂದ ಏನು ಲಾಭ ಇದೆ? ನಮ್ಮನ್ನು ನಾವು ಪ್ರಪಂಚ ಹಾಗಿದೆ ಹೀಗೆ ಕಗ್ಗದಲ್ಲೂ ಹೇಳ್ತಾರೆ, ಕಗ್ಗದಲ್ಲೂ ಹೇಳ್ತಾರೆ ಪ್ರಪಂಚ ಹಾಗಿದೆ ಹೀಗಿದೆ ಅನ್ನೋದು ಬೇಡ, ನಮ್ಮನ್ನು ನಾವು ತಿದ್ಕೊಳ್ಳೋಣ ಅಂತ. ನನ್ನನ್ನು ನಾವು ತಿದ್ಕೊಂಡ್ರೆ ಸಾಕ? ನಾನು ದೇವರನ್ನು ತಿದ್ದುವ ಶಕ್ತಿ ಇದೆಯಾ? ಇಲ್ಲ. ಆಗ ನಾವು ಏನು ಮಾಡಬೇಕು ಅನ್ನೋ ಬಗ್ಗೆ ಕಗ್ಗದಲ್ಲಿ ತುಂಬಷ್ಟು ಉಲ್ಲೇಖಗಳು ಬರ್ತಾ ಹೋಗ್ತವೆ. ನಾವು ಏನಾಗಬೇಕು, ಹೇಗಾಗಬೇಕು, ಯಾಕಾಗಬೇಕು ಒಂದು ಸ್ವಲ್ಪ ಆಲೋಚನೆ ಮಾಡಿಕೊಂಡಾಗ ನಮ್ಮ ಬದುಕಿಗೆ ಹೊಸ ಅರ್ಥವನ್ನು, ಹೊಸ ಕಲ್ಪನೆಯನ್ನು, ಹೊಸ ದೃಷ್ಟಿಕೋನವನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾನು ಆಗಲೇ ಹೇಳಿದೆ, ನಾವು ಹುಟ್ಟಿದ್ದೇವೆ. ಹುಟ್ಟಿದ ನಂತರ ನಾವು ಬೆಳೀತಾ ಹೋದಾಗೆ ನಮ್ಮ ಬದುಕು ಹೇಗಿರ್ಬೇಕಂದ್ರೆ ನಾವು ಸತ್ತ ನಂತರ ಬದುಕು ಆಗಿರ್ಬೇಕು. ನಾವೆಲ್ಲರೂ ಒಂದು ದಿನ ಅಳಿತೇವೆ, ಆದರೆ ನಾವು ಸತ್ತ ನಂತರ ಬದುಕು ಹಾಗೆ ಆದರೆ ಆಗ ಮಾತ್ರ ನಮ್ಮ ಬದುಕಿಗೆ ಹೊಸ ಅರ್ಥ ಆಗತ್ತೆ ಅಂತ ಅನ್ಕೊಳ್ತೀವಿ. ಸತ್ತ ನಂತರ ಬದುಕು ಅಂತ ಹೇಳಿದ್ರೆ ನಾವು ಇನ್ನಷ್ಟು ಅರಳಬೇಕು. ನಾನು ಯಾವತ್ತೂ ಈ ಶಾಲಾ ಮಕ್ಕಳಲ್ಲಿ ಹೋದಾಗ ಸಣ್ಣ ಮಕ್ಕಳಲ್ಲಿ ಕೇಳ್ತಾ ಇರ್ತೇನೆ, ನೀವು ಮಗುವನ್ನು ಕರೆದು ಕೇಳ್ತೇನೆ ನಾನು, ಈ ಹೂವು ಮುಡಿಬೇಕಾದ್ರೆ ಒಂದು ಬಗಳೆ ಮಾತ್ರ ಓಪನ್ ಆಗಿದ್ರೆ ಹೂವನ್ನು ಮುಡಿತೀರಾ ಅಂತ. ಇಲ್ಲ, ಒಂದು ದೇವರಿಗೆ ಅರ್ಪಣೆ ಆಗಬೇಕಾದ್ರೆ 5 ಪಕಡೆಗಳು ಓಪನ್ ಆಗಿ ಚೆನ್ನಾಗಿ ಹರಡಿದ್ರೆ ನಾವು ಹೂವನ್ನು ಕೊಟ್ಟು ದೇವರಿಗೆ ಅರ್ಪಿಸ್ತೀವಿ. ಬದುಕು ಹಾಗೆ. ನಾವು ಕೇವಲ ಯಾವುದೋ ಒಂದು ವಿಚಾರದಲ್ಲಿ ಅಥವಾ ಒಂದೆರಡರಲ್ಲಿದ್ದು ಬೇರೆಲ್ಲದರಲ್ಲಿ ಹಿಂದಿದ್ರೆ ನಾವು ಎಲ್ಲರಲ್ಲಿ ಒಂದಾಗಿ ಹೋಗ್ತೇವೆ, ಗುಂಪಿನಲ್ಲಿ ಗೋವಿಂದ ಆಗ್ತೇವೆ. ನಮಗೆಲ್ಲರಿಗೂ ಆಸೆ ಇದೆ, ನಮ್ಮದೇ ಆದ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು, ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು, ಪ್ರಪಂಚದಲ್ಲಿ ನಮ್ಮನ್ನು ಐಡೆಂಟಿಫೈ ಮಾಡಬೇಕು. ಇದು ಎಲ್ರಿಗೂ ಇದ್ದೇ ಇರ್ತದೆ. ಈ ಐಡೆಂಟಿಫಿಕೇಶನ್ ಮಾಡಬೇಕು ಅನ್ನೋದು ಅಂತ ಒಂದು ಆಲೋಚನೆ ಇವತ್ತು ಶಾಲೆಯಲ್ಲಿ ಹುಟ್ಟಿದೆ. ನಾನು ಈ ಸಾಹಿತ್ಯ ಸಂಘದ ಒಂದು ಕಲ್ಪನೆಯನ್ನು ಮೂಡಿಸಿಕೊಂಡ, ಅದನ್ನು ಬೆಳೆಸಿದ ನಿಮ್ಮೆಲ್ಲರಿಗೂ ಮೊದಲಾಗಿ ವಂದಿಸ್ತೇನೆ. ಯಾಕೆ ಹೇಳಿದರೆ, ಎಷ್ಟೋ ಕಾಲೇಜಿನಲ್ಲಿ ಕಲ್ಚರ್ ಕ್ಲಬ್ ಅಂತ ಮಾಡ್ತಾರೆ, ಫಿಲ್ಮ್ ಡಾನ್ಸಿಗೆ ಅಷ್ಟೇ ಸೀಮಿತ ಆಗಿರುತ್ತೆ. ಆರಂಭದ ಹೆಜ್ಜೆಯಲ್ಲಿ 50ಕ್ಕೂ ಮಿಕ್ಕ ವಿದ್ಯಾರ್ಥಿಗಳು ಇದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿಯ ಪ್ರಾಚಾರ್ಯರ ಮೇಲೆ, ಇಲ್ಲಿಯ ಅಧ್ಯಾಪಕ ವೃಂದದ ಮೇಲೆ ನಿಮಗಿರುವ ವಿಶ್ವಾಸ ಎಷ್ಟು ಗೊತ್ತಾಗುತ್ತೆ. ಅವರನ್ನು ನೀವು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀರಿ ಹೇಳೋದು ಅಲ್ಲಿ ಅರ್ಥ ಆಗುತ್ತೆ. ಆರಂಭದ ದಿನದಲ್ಲಿ ಅಷ್ಟು ವಿದ್ಯಾರ್ಥಿಗಳು ಬರಬೇಕಾದ್ರೆ ಇವತ್ತು ನಿಮ್ಮನ್ನು ಅರಳಿಸ್ಲಿಕ್ಕಾಗಿ, ನಾನು ಹೇಳಿದ್ರೆ ಹೂವು ಅರಳಿಸುವ ಹಾಗೆ ಬದುಕನ್ನು ಅರಳಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಸಾಹಿತ್ಯ ಸಂಘ. ಸಾಹಿತ್ಯ ಭಾವನೆಗಳನ್ನು ಅರಳಿಸ್ತದೆ. ಇವತ್ತು ಭಾವನೆಗಳನ್ನು ಕೆರಳಿಸುವಂತಹ ಮಾಧ್ಯಮಗಳು ಬಹಳಷ್ಟಿವೆ. ನಾವು ಮೊಬೈಲ್ ಹಿಡ್ಕೊಂಡ್ರೆ, ಇಂಟರ್ನೆಟ್ ಹಿಡ್ಕೊಂಡ್ರೆ ನಮಗೆ ಬೇಕಾದ್ದು ಸಿಗುತ್ತೆ, ಬೇಡದಿದ್ದು ಸಿಗುತ್ತೆ. ನಮ್ಮ ಆಯ್ಕೆ, ನಾವು ಯಾವುದನ್ನು ನೋಡಬೇಕು, ಯಾವುದು ನನ್ನ ಅಗತ್ಯ ಇದೆ ಅಂತ ಹೇಳೋದು. ಬದುಕಲ್ಲೂ ಹಾಗೆ ನಾವು ಯಾವ ದಾರಿಯಲ್ಲಿ ಹೋಗಬೇಕು ಅಂತ ನಮ್ಮ ಒಳಗೆ ನಾವೇ ಕಂಡ್ಕೋಬೇಕಾಗಿದೆ. ನಾವು ಮೊಬೈಲಲ್ಲಿ ಯಾವುದು ನೋಡ್ತೇವೆ ಅಂತ ಹೇಳೋದನ್ನು ಪ್ರಾಯಶಃ ನಮ್ಮೆಲ್ಲರ ನಾವು ವ್ಯಕ್ತಿ ಹೇಗೆ ಅನ್ನೋದನ್ನು
ಮೊಬೈಲ್ ಹತ್ರ ಕೇಳು ಹಾಗಿದ್ದಿದ್ರೆ ನಾವು ಎಂಥವ್ರ ಅಂತ ಮೊಬೈಲ್ ಇರ್ತಿತ್ತು. ನಾವು ಯಾವ ಥರದ ವ್ಯಕ್ತಿ ಅಂತಂದ್ರೆ ನಮ್ಮ ಮೊಬೈಲ್ ಚೆನ್ನಾಗಿ ಗೊತ್ತಿರುತ್ತೆ. ಇದು ನಾವು ಹೇಗೆ ಯಾವ ಥರ ರೂಪಿಸ್ಕೊತೇವೆ ಅನ್ನೋದನ್ನು, ವ್ಯಕ್ತಿತ್ವವನ್ನು ನಾವೇ ಅರಳಿಸ್ಕೊಳ್ತಾ ಹೋದಾಗೆ ಸಾಹಿತ್ಯ ನಾನು ಹೇಳಿದ ಭಾವನೆಗಳನ್ನು ಅರಳಿಸ್ತದೆ. ಇನ್ನೊಂದು ಸಂಬಂಧಗಳನ್ನು ಬೆಳೆಸಿದ್ರೆ, ಯಾವುದೋ ದಿಕ್ಕು ಕಾಣದ ದಿಕ್ಕಲ್ಲಿ ಇದ್ದಾಗ ನಮಗೆ ಯಾವ ಕಡೆ ಸಾಗಬೇಕು ಅನ್ನೋ ದಾರಿಯನ್ನು ಸಾಹಿತ್ಯದ ಯಾವುದೋ ಒಂದು ಸಣ್ಣ ಲೈನ್ ಸಾಕಾಗುತ್ತೆ. ಇತ್ತೀಚೆಗೆ ನಾನೊಂದು ಯಾವುದೋ ಒಂದು ಹಳೆ ಒಂದು ಧಾರಾವಾಹಿಯಲ್ಲಿ ಒಂದು ಅಭಿನಯ ಕರ್ತವ್ಯ, ಅಲ್ಲಿ ಹೋಗಿ ನೋಡಿದ್ರೆ ನನ್ನ ಪಾತ್ರ ಚೇಂಜ್ ಆಗಿತ್ತು. ನನಗೆ ಬಹಳ ಡಿಸಪಾಯಿಂಟ್ಮೆಂಟ್ ಆಯಿತು. ಯಾಕೆ ನಮ್ಗೆ ಹೇಳಿದ ಪಾತ್ರ ಬೇರೆ ಇತ್ತು, ಇದನ್ನು ಯಾಕೆ ಬೇರೆ ಪಾತ್ರ ಕೊಟ್ಟಿದ್ದಾರಲ್ಲ, ಈ ಪಾತ್ರಕ್ಕೆ ಇಂಪಾರ್ಟೆನ್ಸ್ ಇಲ್ವೇನೋ ಅಂತ ನಾನು ಹೋಗಿ ಇಲ್ಲ ನಾನು ಕ್ವಿಟ್ ಮಾಡ್ತೇನೆ ಅಂತ ಹೇಳೋದು ಅಂದ್ಕೊಂಡೆ. ಹೋಗಿ ನಾನು ಕ್ವಿಟ್ ಆಗ್ತಾ ಇದ್ದೇನೆ, ನನಗೆ ಬೇಡ ಇದು ಅಂತ. ತುಂಬ ಬೇಜಾರಾಗುತ್ತೆ ನನಗೆ. ಸುಮ್ಮನೆ ಸೈಲೆಂಟಾಗಿ ಕೂತಿದ್ದೆ. ಯಾರೋ ಮೊಬೈಲ್ ಏನು ಸೈಲೆಂಟ್ ಇದ್ದೀರಿ, ಏನಿಲ್ಲ ಅಂತಿದ್ದೆ. ಸುಮ್ಮನೆ ಮೊಬೈಲ್ ಇಟ್ಕೊಂಡು ಹೀಗೆ ಯಾವುದೋ ಒಬ್ಬ ಲಿಂಕ್ ಕಳಿಸಿದ್ದೊಬ್ಬ. ಆ ಲಿಂಕನ್ನು ಸುಮ್ಮನೆ ಪ್ರೆಸ್ ಮಾಡಿದಾಗ ಪ್ರಾಯಶಃ ಬೇಂದ್ರೆಯವರ ಹತ್ರ ಯಾವುದೋ ಒಂದು ಸಾಲು ಕಲಿತು ಸುಮ್ಮನೆ ಓದಿದೆ. ಏನು ಸಿಕ್ಕಿದೆ ಅದನ್ನು ಚೆನ್ನಾಗಿ ಮಾಡು, ನಿನ್ನ ಬಗ್ಗೆ ಅವರಿಗೆ ನೀನು ಹೇಳಿಕೊಟ್ಟು ಅಭಿಪ್ರಾಯ ಬದಲಾಗುವುದಿಲ್ಲ. ಈ ಕ್ಷಣದಲ್ಲಿ, ಈ ಕೊನೆ ಕ್ಷಣದಿಂದ ಬಗ್ಗೆ ಯಾವ ಅಭಿಪ್ರಾಯ ಬದಲಾಗುವುದಿಲ್ಲ. ಸಿಕ್ಕಿದ್ದನ್ನು ಚೆನ್ನಾಗಿ ಮಾಡುವಂತ ಎಲ್ಲೇ ಇರ್ತದೆ. ಆ್ಯಂಡ್ ಎಂಥ ಕೋಇನ್ಸಿಡೆನ್ಸ್ ಅಂತ ಇದ್ದೆ, ನಾನು ಕ್ವಿಟ್ ಅಂತ ಹೇಳಲಿಕ್ಕೆ ಹೋದ್ರೆ ಅಲ್ಲೇ ಕೂತೆ ಪುನಃ ಓದಿದೆ. ಬೇಡ ಹಾಗಾದ್ರೆ ಒಳಗೆ ಹಾಕ್ಕೊಂಡೆ. ನನಗೆ ಆ ಧಾರಾವಾಹಿ ಮುಗಿದಾಗ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂತು ಚೆನ್ನಾಗಿ. ಇದು ಆಗಿರೋದು ಸಾಹಿತ್ಯದ ಒಂದು ಸಣ್ಣ ಲೈನ್ ನಾನು ವಾಪಸ್ ಕೂತ್ಕೊಳ್ಳೋ ಬಗ್ಗೆ ಮಾಡ್ತಾನೆ ಭಾವಿಸ್ತಾರೆ. ಒಂದು ಸಣ್ಣ ಲೈನ್ ಓದು ನಮಗೆ ಹೊಸದಾದ ದಾರಿಯನ್ನು ಕೊಟ್ಬಿಡುತ್ತೆ, ಹೊಸ ಥಿಂಕ್ ಕೊಟ್ಬಿಡುತ್ತೆ. ಇವತ್ತು ನಾವು ಏನೇ ಆಗಬೇಕಾದ್ರೆ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್, ದಿನಕ್ಕೆ ಒಂದು ಅರ್ಧ ಗಂಟೆ 1 ಗಂಟೆ ಯಾವುದಾದ್ರು ಸಾಹಿತ್ಯ ಪುಸ್ತಕನ ಓದಿ. ನಾನು ಇವತ್ತಿಗೂ ಓದ್ತೇನೆ. ನಾನು ಎಷ್ಟೇ ಬಿಸಿ ನಾನು ಶೂಟಿಂಗ್ಗೆ ಹೋಗ್ಬೇಕಾದ್ರೆ ನನ್ನ ಬ್ಯಾಗಲ್ಲಿ 2 ಬುಕ್ ಅಂತ ಇದ್ದೇ ಇರುತ್ತೆ. ಅಲ್ಲಿ ಯಾರು ನಾನು ಬಟ್ಟಂಗ ಹೊಡಿತಾ ಟೈಮ್ ಪಾಸ್ ಮಾಡಿ ನಾನು ಕೇಳೋದೇ ಇಲ್ಲ. ತುಂಬ ಯಾರು ಮಾತಾಡ್ಸಿ ಅಷ್ಟೇ ಬೇಕಾದ್ರೆ ಮಾತಾಡ್ತಾರೆ, ಇಲ್ಲ ನಾನು ಬುಕ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತೇನೆ. ಯಾಕಂದರೆ ಅದು ಬಹಳ ದೊಡ್ಡ ನಾಲೆಜನ್ನು ಕೊಟ್ಬಿಡುತ್ತೆ. ಅಭಿನಯ ಒಬ್ಬ ಆ್ಯಕ್ಟರ್ ಆಗಬೇಕಾದ್ರೂ ಸಹ ನಾನು ನೋಡಿದ್ದೇನೆ. ಪ್ರಕಾಶ್ ರೈ ಜೊತೆಗೆ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಪ್ರಕಾಶ್ ರೈ ಏನು ಮಾಡ್ತಾರೆ ಅಂದರೆ, ಪ್ರಕಾಶ್ ರೈ ಅಷ್ಟೇ, ಅಚ್ಯುತ್ ಕುಮಾರ್ ಅಷ್ಟೇ, ನಾನು ಇಬ್ಬರು ಜೊತೆ ಆ್ಯಕ್ಟ್ ಮಾಡ್ತಾರೆ. ಅವರು ಶಾರ್ಟ್ ಕಟ್ ಆಯಿತು, ಸೀದಾ ಹೋಗ್ತಾರೆ, ಅವರ ಕ್ಯಾರಿಯಲ್ಲಿ ಹೋಗ್ತಾರೆ, ಅದು ಅವ್ರ ಗಾಡಿಗೆ ಹೋಗ್ತಾರೆ, ಕುತ್ಕೊಳ್ತಾರೆ, ಒಂದು ಪುಸ್ತಕ ತೆಗೆದು ಪುಸ್ತಕ ಓದ್ತಾ ಇರ್ತಾರೆ. ಪ್ರಕಾಶ್ ರೈ ಪುಣ್ಯಾತ್ಮ ಒಂದು ಇಷ್ಟದಪ್ಪ ಪುಸ್ತಕವನ್ನು ಒಂದೇ ದಿವಸದಲ್ಲಿ ಓದಿ ಮುಗಿಸಿಬಿಟ್ಟು, ನಂಗೆ ಅಷ್ಟೇ ನಾವು ದೇವರ ನಾಡಲ್ಲಿ ಫಿಲ್ಮಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಮಾಡಿದ್ರೆ ನನಗೆ ಇದು ಓದಿ ಆಯ್ತಾರೆ, ಬೇರೆ ಯಾವ್ದು ಪುಸ್ತಕ ಇದೆ. ನಾನು ಕೇಳಿದೆ 300 ಪೇಜ್ ಇದೆ ಅಂದರೆ ಮತ್ತೇನು ಮಾಡಿ, ನಾನು ಬೆಳಗ್ಗೆ ಕೂತ್ಕೊಂಡು ಇದೇ ಮಾಡಿದ್ದಲ್ಲ. ನಾನು ಮುಂದೊಂದು ಸಲ ಸುಮ್ಮನೆ ಕೇಳಿದೆ ಒಂದು ಯಾವುದೋ ಒಂದು ಘಟನೆ ಬಗ್ಗೆ, ಈ ಘಟನೆ ಅದು ಏನಾಗಿತ್ತು ಅಂತ ಸಂಪೂರ್ಣ ವಿವರವನ್ನು ಕೊಡ್ತಾ ಹೋದ ಪುಣ್ಯಾತ್ಮ. ಅಂದರೆ ಓದಿದ್ದು ಹೌದು ಅಂತ ನನಗೆ ಅರ್ಥ. ಸುಮ್ಮನೆ ಅಲ್ಲ, ಸಾಹಿತ್ಯದ ಒಂದು ಗೆಳೆತನವನ್ನು ಮಾಡಿಕೊಂಡೆ. ಅದು ನಿಮಗೆ ವೆರಿ ಗುಡ್ ಫ್ರೆಂಡ್ಶಿಪ್. ನಿಮಗೆ ಯಾವುದೇ ಕವಿಗಳು ಕವನವನ್ನು ಬರೆಯುವುದು ಮನಸ್ಸನ್ನು ನೋವಾದಾಗ, ಮನಸ್ಸಿಗೆ ಬೇಸರ ಆದಾಗ, ನೀ ಹಿಂಗ ನೋಡಬೇಡ ನನ್ನ ಅಂತ ಹುಟ್ಟಿದ್ದು ಕತೆ ಆದ್ರೆ ಏನೋ ಹುಟ್ಟಿದ್ರೆ ಪದ್ಯ, ತನ್ನ 2 ಮಕ್ಕಳನ್ನು ಕಳ್ಕೊಂಡಾಗ, ಕವಿ ತನ್ನ 2 ಮಕ್ಕಳನ್ನು ಕಳ್ಕೊಂಡಾಗ, ಹೆಂಡತಿ ಗಂಡನ ಮುಖವನ್ನು ನೋಡಿದಾಗ ಆ ದುಃಖವನ್ನು ತಡಿಲಿಕ್ಕೆ ತಾಳಲಾಗದೆ ಬರ್ತದೆ. ನೀ ಹೀಗೆ ನೋಡಬೇಡ ನನ್ನ ಅಂತ. ಇವತ್ತಿಗೂ ನಾವು ಅದನ್ನು ಬೇರೆ ಬೇರೆ ಸಲ ಬಳಸ್ಕೊಳ್ತೇವೆ. ಆ ನೋವಿನ ಆಳ ನಮ್ಗೆ ಅರ್ಥ ಆಗುತ್ತೆ. ನಿಮಗೆ ಮನಸ್ಸಿಗೆ ನೋವಾದರೆ ಬರೀ, ಮನಸ್ಸು ಖುಷಿಯಲ್ಲಿದ್ದರೆ ಬರೀ. ಇವತ್ತು ಅವ್ರು ಹೇಳಿದ್ರು, ನಿಮ್ಮ ಸ್ಮರಣ ಸಂಚಿಕೆ ಬಹಳ ಸ್ಲಿಮ್ ಆ್ಯಂಡ್ ಫಿಟ್ ಆಗಿದೆ ಅಂತ. ಇವತ್ತು ನಾವು ಫಿಸಿಕಲಿ ಸ್ಲಿಮ್ ಆಗಬೇಕಂತ ಬಯಸ್ತೇವೆ. ನಾನು ಎಷ್ಟು ಬಯಸು ನಮ್ಗೆ ಆಗ್ತಾನೆ ಇಲ್ಲ ಫಿಸಿಕಲಿ ಸ್ಲಿಮ್ ಆಗಲಿಕ್ಕೆ. ಯಾಕೆ ನಾನು ತಮಾಷೆ ಮಾಡ್ತಾ ಇರ್ತೇನೆ ಯಾವತ್ತು, ನಂಗೆ
ನನಗೆ ಶಾಲೆಯಲ್ಲಿರುವಾಗ ಮಕ್ಕಳು ನನಗೆ ಈಗ ಟೀಚರ್ಸ್ ಅವ್ರು ಹೇಳ್ತಾ ಇದ್ರು, ಮನುಷ್ಯ ತೂಕದ ವ್ಯಕ್ತಿ ಆಗಬೇಕು ಅಂತ. ಹಾಗೆ ನಾನು ದೇಹ ತೂಕವನ್ನು ಕಾಪಾಡ್ಕೊಳ್ತಾ ಇದ್ದೀನಿ, ಹಾಗೆ ತಮಾಷೆ ಮಾಡ್ತಾ ಇದ್ದೀನಿ. ನೀವು ಬರೆಯುವ ಮೂಲಕ ನಿಮ್ಮ ಕತೆ, ನಿಮ್ಮ ಕವನ, ನೀವು ಬರೆದದ್ದು ಸ್ಮರಣ ಸಂಚಿಕೆಯಲ್ಲಿ ರೆಕಾರ್ಡ್ ಆಯಿತು ಅಂತ ಅಂದ್ಕೊಳ್ಳಿ, ಪ್ರಕಟಗೊಳ್ತು ಅಂತ ಅಂದ್ಕೊಳ್ಳಿ. ಇನ್ನೊಂದು 25 ವರ್ಷ ಬಿಟ್ಟು ಆ ಸ್ಮರಣ ಸಂಚಿಕೆ ನಿಮ್ಮ ಕೈ ಸಿಕ್ಕಿದಾಗ ನಿಮ್ಗೆ ಏನು ಅನಿಸುತ್ತೆ? UPMC ಶಾಲೆಯಲ್ಲಿ ನೀವು ಕಳೆದ ಎಲ್ಲ ಘಟನೆಗಳು ನಿಮಗೆ ಮರುಕಳಿಸ್ತದೆ. ಎಂಥ ಅದ್ಭುತವಾದ ಘಟನೆ ನೋಡಿ, ಆಲೋಚನೆ ಮಾಡಿ. ನಿಮಗೆ ಆಸೆ ಇಲ್ಲ ಈ ಶಾಲೆಯೊಂದಿಗೆ ಸಂಬಂಧ ನಿಮಗೆ 3 ವರ್ಷ 4 ವರ್ಷ ಸಾಕು, ಅಥವಾ ನಿಮ್ಮ ಬದುಕಿನ ಉದ್ದಕ್ಕೂ ಈ ಸಂಬಂಧವನ್ನು ಉಳಿಸ್ಕೊಳ್ಬೇಕಂತ ಬಯಸ್ತೀರ? ಬರೀ ಈ ಬರವಣಿಗೆ ಮನುಷ್ಯನನ್ನು ಶಾಶ್ವತ ಮಾಡುತ್ತೆ. ಕುವೆಂಪು ಇವತ್ತು ನಮ್ಮ ಜೊತೆಗಿದ್ದಾರೆ, ಬೇಂದ್ರೆ ನಮ್ಮ ಜೊತೆಗಿದ್ದಾರೆ, ಕಾರಂತ ನಮ್ಮ ಜೊತೆಗಿದ್ದಾರೆ. ಅವರ ಕವನಗಳ ಮೂಲಕ, ಅವರ ಸಾಹಿತ್ಯದ ಮೂಲಕ ನಿಮ್ಮ ಒಳಗೆ ಅದೆಷ್ಟೋ ಕತೆ, ಕಾದಂಬರಿಗಳು, ಕವನಗಳು ಇರ್ಬೋದು. ನಮಗೆ ಇವತ್ತು ಹೆಚ್ಚಾಗಿ ಕವನ ಬರೆಯೋದು ಹುಡುಗಿ ಕೈ ಕೊಟ್ಟಾಗ ಅಲ್ವಾ? ಹುಡುಗಿ ಕೈ ಕೊಟ್ಟರೆ ಕವನ ಬರೀತೀವಿ ನೋಡಿ, ಒಂದು ಸೆಕೆಂಡ್ ಮಿನಿಟ್ ಅಡಿ ತಲೆ ಹಾಕ್ತಿರ್ತಾರೆ. ಹುಡುಗಿ ಕೈ ಕೊಟ್ಟದ್ದು ಆವಾಗ ಕವನ ಬರ್ತೀವಿ. ಅಲ್ಲ, ಅದು ಬಿಟ್ಟು ಆಗ ಹೇಳಿದ್ರು, ಪ್ರಪಂಚದ ಯಾವುದೇ ಮೂಲೆ ಇಲ್ಲದ ನೋವು ನಮ್ಮ ನೋವು ಅಂತ ಕಂಡುಕೊಂಡಾಗ, ಯಾರಿಗೂ ಆದ ನೋವನ್ನು ನಮ್ಮ ನೋವು ಅಂತ ಕಂಡುಕೊಂಡಾಗ ಆಗ ಹುಟ್ಟುವುದು ಭಾವ ಇದೆಯಲ್ಲ, ಅದು ಬಹಳ ಆಳವಾದ, ಇನ್ನೊಬ್ಬರಿಗೆ ತಾಗುವಂಥದ್ದು. ನನ್ನ ಬದುಕಿನಲ್ಲಿ ಕೆಲವು ಘಟನೆ ನೋಡಿದ್ದೇನೆ. 2 ಹ್ಯಾಂಡಿಕ್ಯಾಪ್ ಮಕ್ಕಳನ್ನ ಕೊಲ್ಲಬೇಕು ಅಂತ ತಂದೆ ತಾಯಿ ಹಾಲು ಉಣಿಸಿ ತುತ್ತು ಕೊಟ್ಟ ತಂದೆ ತಾಯಿಯ ವಿಷ ಕೊಟ್ಟು ಅವರು ಸಾಯ್ತಾ ಬಿದ್ದಾಗ ಹೋಗಿ ಬಾಗಿಲನ್ನು ಓಡಿತು ಬಚಾವ್ ಮಾಡಲಿಕ್ಕೆ ಆಗದೆ ನನಗೆ ಫೋನ್ ಮಾಡಿ ನಾನು ಹೊತ್ತುಕೊಂಡು ಆಸ್ಪತ್ರೆಗೆ ಹೋಗಿ ಅವ್ರನ್ನ ಬಚಾವ್ ಮಾಡಿದಾಗ ಅವರ ಮುಖದಲ್ಲಿ ಆದ ಬದಲಾವಣೆಯನ್ನು ನಾನು ನೋಡಿದ್ದೇನೆ. ಆ 2 ಮಕ್ಕಳು ಉಳ್ಕೊಂಡಾಗ ಆದ ಬದಲಾವಣೆ ನಾನು ನೋಡಿದ್ದೇನೆ. ಕೈಯಲ್ಲಿ 50 ರೂಪಾಯಿ 500 ರೂಪಾಯಿ ಇಟ್ಕೊಂಡು ಬಂದು ಕ್ಯಾನ್ಸರ್ ಪೇಷಂಟನ್ನು ಬಚಾವ್ ಮಾಡು ಅಂತ ಹೇಳಿದಾಗ ಅವರಿಗೆ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಉಳಿಸಿಕೊಂಡಾಗ ಅವರ ಹೆಂಡತಿ ಮಕ್ಕಳ ಮುಖದಲ್ಲಿ ಆದ ಖುಷಿ ನೋಡಿದಾಗ ಸಮಾಧಾನ ಪಡ್ಕೊಂಡಿದ್ದೇನೆ. ಬದುಕು ಬಹಳ ದೊಡ್ಡದಿದೆ. ಇನ್ನೊಬ್ಬರ ಮುಖದಲ್ಲಿ ಸಂತೋಷವನ್ನ, ಖುಷಿಯನ್ನ ಕಾಣೋಣ. ನಮ್ಮ ಬದುಕು ನಾವು ಬಿಡದೊತ್ತಿಗೆ ನಮ್ಮಿಂದಾಗಿ ಇನ್ನೊಂದು ಮುಖದಲ್ಲಿ ನಗು ಬಂದರೆ, ಇನ್ನೊಂದು ಕಣ್ಣಲ್ಲಿ ನಗು ಬಂದರೆ ಅದಷ್ಟು ಖುಷಿ ಯಾವುದೂ ಇಲ್ಲ. ಆ ಪುಣ್ಯಾತ್ಮ ಎಷ್ಟೋ ವರ್ಷದ ನಂತರ ಒಂದಿನ ಉಡುಪಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಾನು ಸುಮ್ಮನೆ ಕಾರ್ ನಿಲ್ಸ್ಕೊಂಡಿದ್ದೆ, ಒಂದು ಬಾಗಿಲು ಬಡಿತಾ ಇದ್ದಾರೆ, ಯಾರು ನೋಡ್ತೇನೆ ಅವ ಬಂದು ಈ ಕೈ ಮುಗಿತಾ ಇದ್ದಾರೆ, ಮಕ್ಕಳನ್ನು ಹೀಗೆ ತೋರಿಸ್ತಾ ಇದ್ದಾರೆ. ಇದು ನನ್ನ ಬದುಕು ನಡೆದಂಥದ್ದು. ನಮಗೆ ಈ ಮನಸ್ಸನ್ನ ಜಾಗೃತ ಮಾಡುವುದು, ಇನ್ನೊಬ್ಬರಿಗೆ ಒಂದು ಇಮಿಡಿಯೇಟ್ ಆಗಿ ಸ್ಪಂದನೆ ಮಾಡುವಂಥ ಗುಣವನ್ನು ಹುಟ್ಟಿಸೋದು ಕಲೆ, ಸಂಸ್ಕೃತಿ ಮಾತ್ರ. ನಾವು ತುಂಬ ಸೂಕ್ಷ್ಮ ಭಾವಗಳನ್ನು, ಸೂಕ್ಷ್ಮ ಜೀವಿಗಳಾಗುವುದು ಕಲೆ, ಸಂಸ್ಕೃತಿ ಇದ್ದಾಗ. ಅದಕ್ಕೆ ಹೇಳಿದರು ಆ ಥರದಲ್ಲಿ ಸಂಸ್ಕೃತದ ಶ್ಲೋಕ ಹೇಳಿದರು, ಕಾವ್ಯ, ಕಲೆ, ಸಂಸ್ಕೃತಿ ಯಾವುದೂ ಇಲ್ಲದನ್ನು ಪಶು ಸಮಾನ ಆಗ್ತಾನೆ ಅಂತ. ಯಾಕಂದ್ರೆ ನಮಗೆ ಯಾವುದಕ್ಕೂ ರಿಯಾಕ್ಟ್ ಮಾಡ್ಬೇಕಂತ ಅನ್ಸೋದೇ ಇಲ್ಲ. ಯಾರೋ ಒಬ್ಬ ಬೆದ್ದಿದ್ದರೆ ನಮ್ಗೆ ಓಡಿ ಎತ್ತಬೇಕು ಅಂತ ಅನ್ಸೋದೇ ಇಲ್ಲ. ಯಾರೋ ಒಬ್ಬ ಸಾಯ್ತಾ ಇದ್ದಾನೆ ಬ್ಲಡ್ ಕೊಡಬೇಕು ಅಂತ ಅನ್ಸೋದೇ ಇಲ್ಲ. ನಾವು ಕಾಲೇಜ್ ಶಾಲೆಗಳಿಗೆ ನಾಟಕ ಮಾಡುವಾಗ ನಾವು ಒಬ್ಬ ನಿರ್ದೇಶಕನ ಒಂದು ತಂಡ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತದೆ. ಆಯ್ಕೆ ಮಾಡಿದಾಗ ಒಂದು ಕಡೆ ಒಬ್ಬ ಆ ಹುಡುಗ ಓಡಿ ಬರ್ತಾನೆ. ಓಡಿ ಬರಾಗ ಮೈ ತುಂಬ ಬ್ಲಡ್, ಏನು ನೋಡ್ತಾನೆ, ಏನಂತ ಹೋಗ ಕರ್ಕೊಂಡು ಹೋಗ್ತಾನೆ, ಅಳ್ತಾನೆ, ಜೋರ ಗೋಡ್ಕೊಳ್ಳೋ ತರ್ತಾ ಇರ್ತಾನೆ. ಏನು ನೋಡೋಕೆ ಆಕ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಅವನೇ ಒಳಗೆ ಹೋಗಿ ಹೊರಗೆ ತೆಗೆದು ನೀರು ಕೊಡ್ತಾ ಇದ್ದಾನೆ. ಸಾಕಾಗಿ ಕರ್ಕೊಂಡು ಹೋದ ಸಣ್ಣ ಹುಡುಗ. ಇವತ್ತು ಸಾಫ್ಟ್ವೇರ್ ಕಂಪನಿಯಲ್ಲಿ ದೊಡ್ಡ ಕಂಪನಿ ಬಂದು ವರ್ಕ್ ಮಾಡ್ತಾ ಇದ್ದಾರೆ. ಸೆನ್ಸಿಬಲ್ ಇದೆಲ್ಲ. ಆ ಒಂದು ಸಾಹಿತ್ಯ ಕಲೆ ನಿಮ್ಮನ್ನು ಬಹಳ ಸೂಕ್ಷ್ಮ ಮಾಡುತ್ತೆ. ಇನ್ನೊಬ್ಬರ ಭಾವನೆಗಳನ್ನು ತುಂಬ ಬೇಗ ಅರ್ಥ ಮಾಡ್ಕೊಳ್ತೀವಿ. ಇನ್ನೊಬ್ಬರ ಮನಸ್ಸನ್ನು ನಾವು ನೋಯಿಸೋದೇ ಇಲ್ಲ. ನಾವು ಬೇಗ ಇನ್ನೊಬ್ಬರಿಗೆ ಆತ್ಮೀಯರಾಗ್ತೀವಿ.
ಈ ಆತ್ಮೀಯತೆ ನಮ್ಮನ್ನ ಶಾಶ್ವತವಾಗಿ ಅವರ ಸ್ಥಾನದಲ್ಲಿ, ಅವರ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಗಿಟ್ಟಿಸ್ತದೆ. ಇದು ಆಗ್ಬೇಕು ನಾವೆಲ್ಲರೂ. ನನ್ನ ಬಯಕೆ ಇರೋದು, ಇವತ್ತು ನಾವು ಹತ್ತಿದ ದೀಪ ಇದೆ, ಇದು ನಮ್ಮೆಲ್ಲರನ್ನ ನಿಮ್ಮ ಜೊತೆಗೆ ನಾವು ಕಲಿಯುವಾಗಬೇಕು. ಇಂತಹ ಅದ್ಭುತವಾದ ಸಂಪನ್ಮೂಲ ವ್ಯಕ್ತಿಗಳು ಶಾಲೆಯಲ್ಲಿದ್ದಾರೆ. ನನಗೆ ಆಶ್ಚರ್ಯ ಆಯಿತು. ಇವಾಗ ಲೈಬ್ರರಿಯನ್ನವರು ಈ ಥರ ಒಂದು ಸಾಮಾಜಿಕ ಕಳಚೆ ಬಗ್ಗೆ ಇದು ಮಾಡ್ತಾರೆ. ರಿಷಿಕಾಂತ್ ಶೆಟ್ಟರ ಅಕ್ಷರಗಳು ಈ ಥರ ಇರಬೇಕಾದ್ರೆ ಅವರ ಮನಸ್ಸು ಎಷ್ಟು ಸ್ವಚ್ಛವಾಗಿರ್ಬೋದು ಅಂತ. ಸ್ಪಷ್ಟವಾಗಿ ಬರೀಬೇಕಾದ್ರೆ, ಸ್ಪಷ್ಟವಾಗಿ ಬರೀಬೇಕಾದ್ರೆ ತನ್ನ ಆಲೋಚನೆ, ತನ್ನ ಹೃದಯ, ತನ್ನ ಮನಸ್ಸು ಅಷ್ಟು ಸ್ಪಷ್ಟತೆ ಇದ್ದಾಗ ಮಾತ್ರ ಸಾಧ್ಯ. ತನ್ನ ಒಳಗೆ ಕಲ್ಮಶ ಇದ್ದಾಗ ಸಾಧ್ಯವೇ ಇಲ್ಲ. ಆ ಥರದ ಆಲೋಚನೆ ಇದೆ. ಸಂಗೀತದವರು ನಿಮ್ಮಲ್ಲೇ ಇದ್ದಾರೆ. ಯಾಕೆ ಇದನ್ನೆಲ್ಲ ಬಳಸ್ಕೊಳ್ಬಾರ್ದು? ನಮ್ಮೆಲ್ಲರೂ ನಿಮ್ಮಲ್ಲಿ ಒಂದು 50 ಜನಕ್ಕೆ ಇದು ಯಾಕೆ ಬಂತು ಅಂತ ನನಗಿದ್ದಾರೆ. ಇನ್ನೂ ಉಳಿದವರು ಬಂದಿದ್ರೆ ರಿಯಲಿ ಯು ಆರ್ ಲಕ್ಕಿ. ನಿಮ್ಮನ್ನು ಪಡೆದಂಥ ನಿಮ್ಮ ಪೇರೆಂಟ್ಸ್ನವ್ರು ಲಕ್ಕಿ ಅಂತ ನಾನು ಹೇಳ್ತೇನೆ. ಯಾಕಂದರೆ ನಿಮಗೆ ಈ ಮನಸ್ಸು ಒಂದು ಕೊಟ್ಟಿದೆ ನೋಡಿ. ನಿಮ್ಮಲ್ಲಿ ಇದನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸನ್ನು ನಿಮ್ಮ ಹುಟ್ಟಿಸಿದ ಭಾವ ನೋಡೋದಕ್ಕೆ ನಿಜವಾಗಿಯೂ ನಿಮ್ಮ ಪೇರೆಂಟ್ಸ್ನವರು ಧನ್ಯರು ಅಂತ ಹೇಳ್ತೇನೆ. ಖಂಡಿತವಾಗಿ ಇವತ್ತು ನಿಮ್ಮ ಈ ನಿರ್ಧಾರ ಭವಿಷ್ಯದಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಯಾವತ್ತೂ ಅಪ್ರಿಷಿಯೇಟ್ ಮಾಡುವಂಥ, ಗೌರವದಿಂದ ನೋಡುವ, ಮಗನಂತೆ ಪ್ರೀತ ಮಗಳಂತ ಹೇಳುವ ಪ್ರೀತಿ ಜೊತೆಗೆ ನಿಮ್ಮ ಬಗ್ಗೆ ಗೌರವದಿಂದ ನೋಡುವಂಥ ವ್ಯಕ್ತಿತ್ವ ನಿಮ್ಮದಾಗತ್ತೆ. ಖಂಡಿತ ಆ ಭರವಸೆ ನನಗಿದೆ. ಒಳ್ಳೆಯದಾಗಲಿ ಎಲ್ಲರಿಗೂ. ನಿಮ್ಮ ಇದ್ರ ಜೊತೆಗೆ ಸಾಹಿತ್ಯವಿದೆ, ಸಂಗೀತ ಇದೆ, ಜೊತೆಗೆ ನಾಟಕ ಆದರೆ ಆ್ಯಕ್ಟಿಂಗ್ ಎಲ್ಲ ನಾನು ಬರ್ತೇನೆ. ಸಾಧ್ಯ ಆದರೆ ಒಂದಿನ ಆ್ಯಕ್ಟಿಂಗ್ ಕ್ಲಾಸ್ ಮಾಡೋಣ. ನನ್ನ ಬಿಡುಗು ನೋಡಿಕೊಂಡು ಇಲ್ಲೇ ಇದೇ ಹಾಲಲ್ಲಿ ಇಂಟರ್ವ್ಯೂ ಕ್ಲಾಸ್ ಮಾಡಿದ್ದೇನೆ ಅಂತ ಅನ್ಸುತ್ತೆ. 4ನೇ ಕ್ಲಾಸ್ ಮಾಡಿದ್ದೆ ನಾವು ಇಲ್ಲಿಗೆ. ಇನ್ನೊಂದು ಸರ್ತಿ ಬರ್ತೇವೆ ನಿಮ್ಮ ಜೊತೆಗೆ. ಅಭಿನಯದ ಪಟ್ಟುಗಳನ್ನು, ಒಂದು ಮೈನ್ಯೂಟ್ ಆ್ಯಕ್ಟಿಂಗ್ಗಳನ್ನು ಹೇಗೆ ಮಾಡ್ಬೋದು ಅಂತ. ನಮಗೆ ನಾಟಕದಲ್ಲಿ ನಾವು ವಿಜೃಂಭಣೆ ಆ್ಯಕ್ಟಿಂಗ್ ಮಾಡ್ತೇವೆ, ಕೈ ಕಾಲು ಬಿಸಾಡ್ಕೊಂಡು ಆ್ಯಕ್ಟಿಂಗ್ ಮಾಡ್ತೇವೆ. ಸಿನಿಮಾದಲ್ಲಿ ಕೈ ಕಾಲು ಸ್ವಲ್ಪ, ಅದಕ್ಕೆ ಧಾರಾವಾಹಿಗೆ ಸ್ವಲ್ಪ ಕೈ ಕಾಲು ಕಡಿಮೆ ಬಿಸಾಡಬೇಕು. ಕ್ಯಾಮರಾ ಫೇಸ್ ಹೀಗಿರುತ್ತೆ, ಮುಖ ಹೀಗೆ ಹೋದರೆ ಔಟ್ ಆಗುತ್ತೆ. ಸೊ ಇದರಲ್ಲಿ ಇದ್ಕೊಂಡು ಆ್ಯಕ್ಟ್ ಮಾಡಬೇಕು. ಆದರೆ ಸಿನಿಮಾದ ಆ್ಯಕ್ಟಿಂಗಲ್ಲಿ ಇನ್ನೂ ಮೈನ್ಯೂಟ್ ಆ್ಯಕ್ಟಿಂಗ್ ಇದೆ. ಸುಮ್ಮನೆ ಕಣ್ಣು ಹೀಗೆ ತೆಗೆದು ಹೀಗೆ ಮಾಡಿಕೊಂಡು ಒಂದು ಭಾವ ಕೊಡುತ್ತೆ. ಸಿನಿಮಾದಲ್ಲಿ ವೆರಿ ಮೈನ್ಯೂಟ್. ನಮಗೆ ಯಾಕೆ ನಮಗೆ ಅಮಿತಾಬ್ ಬಚ್ಚನ್ ಇಟ್ಟರೆ ಇಷ್ಟ ಆಗ್ತಾರೆ, ಯಾಕೆ ನಮಗೆ ಯಾವುದೋ ಒಂದು 10 ನಿಮಿಷ ಆ್ಯಕ್ಟ್ ಆಗ್ತದೆ ಅಂದರೆ ಅವನು ಇಷ್ಟೇ ಮಾಡಿಸೋಕ್ಕಾಗುತ್ತೆ. ಅದೊಂದು ಆ್ಯಕ್ಟಿಂಗ್ ಆಗ್ಬಿಡುತ್ತೆ. ಈ ಮೈನ್ಯೂಟ್ ಆ್ಯಕ್ಟಿಂಗ್ಗಳ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ, ಕಲಿಯೋಣ. ನಿಮ್ಗೆಲ್ರಿಗೂ ಅತ್ಯುತ್ತಮವಾದ ಭವಿಷ್ಯ ಆಗಲಿ. ನಾನು ಬಯಸ್ತೇನೆ ನಿಮ್ಮ ಈ ವರ್ಷದ ಸವಾಲಿನ ತಗೊಳ್ಳಿಕ್ಕೆ. ಯಾಕಂದರೆ ಇಲ್ಲಿರುವ 50 ವಿದ್ಯಾರ್ಥಿಗಳ ಮನಸ್ಸಿನ ಭಾವಗಳು ಅಲ್ಲಿ ಅಚ್ಚಾಗಿರುತ್ತೆ. ನಿಮ್ಮ ಆಲೋಚನೆಗಳು, ಯಾಕಂದರೆ ಆಲೋಚನೆ ತುಂಬ ಶಾರ್ಪ್ ಆಗುತ್ತೆ. ನಿಮ್ಮ ಆಲೋಚನೆ ತುಂಬ ಶಾರ್ಪ್ ಆಗುತ್ತೆ, ಮೊನಚಾಗುತ್ತೆ. ನೀವು ಓದಿ ಹಾಗೆ ಇನ್ನೊಬ್ಬರನ್ನು ಓದುಗರನ್ನಾಗಿ ಮಾಡ್ತೀರಿ, ಶಾಶ್ವತವಾಗಿ ಸಾಹಿತ್ಯದ ಕ್ಷೇತ್ರದಲ್ಲಿ ಉಳಿತೀರಿ ಅಂತ ಘನ ವಿಶ್ವಾಸದಿಂದ ಎಲ್ಲರಿಗೂ ಅಭಿನಂದಿಸ್ತೇನೆ. ನಮಸ್ಕಾರ. ವ್ಯಕ್ತಿಯ ವ್ಯಕ್ತಿತ್ವ ರೂಪಿಸುವಲ್ಲಿ ಸಾಹಿತ್ಯದ ಮಾಹಿತಿಯನ್ನು ಪ್ರಾಮುಖ್ಯತೆಯನ್ನು ತಿಳಿಸಿಕೊಟ್ಟ ತಮಗೂ ವಂದನೆಗಳು ಸರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವ ಶ್ರೀಮತಿ ಆಶಾ ಕುಮಾರಿ ಮೇಡಮ್ ರವರಲ್ಲಿ ಅಧ್ಯಕ್ಷೀಯ ನುಡಿಗಳನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನನ್ನ ಸಹೋದರ ಸಮಾನರಾದ ಪ್ರದೀಪ್ ಅವರೇ, ನನ್ನ ಸಹೋದ್ಯೋಗಿಗಳಾದ ರಾಘವೇಂದ್ರ ಸರ್, ಶಶಿಕಾಂತ್ ಸರ್, ಪಲ್ಲವಿ ಮೇಡಮ್ ಮತ್ತು ಸುನೀತಾ ಕಾಮತ್ ಮೇಡಮ್ನವರೇ, ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಸಾಹಿತ್ಯ ಸಂಘ ನಮ್ಮ ಕಾಲೇಜಲ್ಲಿ ಮಾಡಬೇಕು ಅಂತ ನಂದು ಬಹು ದಿನಗಳ ಒಂದು ಆಸೆ ಇತ್ತು. ಯಾಕೆ ಹೇಳಿದ್ರೆ ನಮ್ಮ ಕಾಲೇಜು ಸತತವಾಗಿ ನಮ್ಮ ಕಾಲೇಜು ವಾರ್ಷಿಕಾಂಕದ ಸ್ಪರ್ಧೆಯಲ್ಲಿ ಪ್ರೈಸ್ ಗಳಿಸ್ತಾ ಬಂದಿತ್ತು. ನಮ್ಮದು ವಾಣಿಜ್ಯ ಕ್ಲಾಸ್ಗಳು ಮಾತ್ರ ಆಗುವುದು. ಹಾಗಾಗಿ ಇಲ್ಲಿ ಯಾವುದೇ ಸಾಹಿತ್ಯ ಅಂದರೆ ಕನ್ನಡ ಭಾಷೆ ಇರ್ಬೋದು ಅಥವಾ ಇಂಗ್ಲೀಷ್ ಅದನ್ನು ಐಚ್ಛಿಕವಾಗಿ ಕಲಿಯುವಂಥ ಮಕ್ಕಳು ಯಾರೂ ಇಲ್ಲ. ಹಾಗಿದ್ರೂ ಕೂಡ
ಅಂತ ಕಾಲೇಜುಗಳೊಟ್ಟಿಗೆ ಸ್ಪರ್ಧಿಸಿ ನಮ್ಮ ಕಾಲೇಜಿನ ವಾರ್ಷಿಕಾಂಗ ಸತತವಾಗಿ 12 ವರ್ಷ ಪ್ರೈಸ್ ಗಳಿಸಿದೆವು. ಈ ಮೂಲಕ ನಾನು ಏನು ಹೇಳುವುದು ಹೇಳಿದ್ರೆ, ನಮ್ಮ ಮಕ್ಕಳು ಬೇರೆ ಸಾಹಿತ್ಯವನ್ನು ಕಲಿಯುವಂಥವರು, ಅವರಿಗಿಂತ ಕಡಿಮೆ ಇಲ್ಲ ಅನ್ನೋ. ಆದರೆ ಅದೇ ರೀತಿ ರಾಘವೇಂದ್ರ ಸರ್ ಹೇಳಿದ ಹಾಗೆ ಇತ್ತೀಚೆಗೆ ನಮ್ಮಲ್ಲಿ ಆರ್ಟಿಕಲ್ಸ್ ಎಲ್ಲ ಕಡಿಮೆ ಆಗ್ತಾ ಉಂಟು. ಯಾವುದರ ಬಗ್ಗೆ ಬರೆಯುವುದು ಅನ್ನೋದು ಮಕ್ಕಳ ತಲೆಯಲ್ಲಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಏನಾದರೂ ಕಾರ್ಯಕ್ರಮ ಮಾಡುವುದು ಅಥವಾ ಕಾರ್ಯಾಗಾರವನ್ನು ನಡೆಸುವುದು, ಬರೆಯುವುದು ಹೇಗೆ, ಕವನ ಬರೆಯುವುದು ಹೇಗೆ, ಹೀಗೆ ಅದಕ್ಕೊಂದು ರೂಪು ರೇಷೆಗಳನ್ನು ಹಾಕುವುದು ಹೇಗೆ ಅನ್ನೋದು ನಾವು ಮಾಡಬೇಕಾದ್ರೆ ಇದಕ್ಕೊಂದು ಸಂಘ ಅನ್ನೋದು ಬೇಕು. ಯಾಕಂದ್ರೆ ನಾವು ಎಲ್ಲಾ ಮಕ್ಕಳನ್ನು ಒಟ್ಟು ಸೇರಿಸಿದ್ರೆ ಅದು ಸರಿಯಾಗೋದಿಲ್ಲ. ಯಾಕಂದ್ರೆ ಅಲ್ಲಿ ಇಂಟ್ರೆಸ್ಟ್ ಇದ್ದವರು ಮಾತ್ರ ಇರಬೇಕು. ಈ ಸಾಹಿತ್ಯ ಸಂಘ ಮಾತ್ರ ಒಂದು ಸಂಘ. ನಿಮ್ಗೆ ಏನು ಹೇಳಿದ್ರೆ ಇದರಲ್ಲಿ ಇಂಟ್ರೆಸ್ಟೆಡ್ ಮಾತ್ರ ಇರ್ಬೋದು, ಮತ್ತೆ ಉಳಿದ ಎಲ್ಲಾ ಸಂಘಗಳು ಓಪನ್ ಟು ಆಲ್, ಎಲ್ಲರಿಗೂ. ಹಾಗಾಗಿ ಇಲ್ಲಿ ಸಾಹಿತ್ಯದ ಬಗ್ಗೆ ಯಾರಿಗೆ ಅಭಿರುಚಿ ಇರ್ತದೆ ಅವರು ಮಾತ್ರ ಮೆಂಬರ್ಸ್ ಆಗ್ಲಿಕ್ಕೆ ಆಗುದು ಅಥವಾ ಸದಸ್ಯರಾಗ್ಲಿಕ್ಕೆ ಆಗುದು. ಅದೇ ರೀತಿ ಈ ಸಾಹಿತ್ಯ ಕಲೆ ಅನ್ನೋದು ಬಂದ್ರೆ ಆವಾಗ ಎಲ್ಲಾ ರೀತಿಯಿಂದಲೂ ಯಾವ ರೀತಿಯ ಕಲೆಯೂ ಆಗಿರ್ಬೋದು, ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರೆ ನಿಮ್ಮ ಮನಸ್ಸು ಬೇರೆ ಕಡೆಗೆ ಹರಿಯುವುದಿಲ್ಲ. ಆ ಒಂದು ಇಂಟೆನ್ಷನ್ ನಮ್ಗೆ, ನಿಮ್ಮ ಉಪನ್ಯಾಸಕರಿಗೆ ನಮ್ಗಿರ್ಬೋದು. ಹಾಗಾಗಿ ನಿಮ್ಮ ಮನಸ್ಸು ಬೇರೆ ಕಡೆಗೆ ಹರಿಯುವುದಿಲ್ಲ. ಹಾಗಾಗಿ ನೀವು ಬರೆಯಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅಥವಾ ನೀವು ಯಾವುದೇ ಕಲೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡ್ರೆ ಆವಾಗ ನಿಮ್ಮ ನೈತಿಕ ಜೀವನ ಮಟ್ಟದಲ್ಲೂ ನೈತಿಕತೆ ಬರ್ತದೆ. ಈಗ ನಮ್ಮಲ್ಲಿ ಏನಾಗಿದೆ ಹೇಳಿದ್ರೆ, ನಿಮ್ಮ ಜನರೇಷನ್ ಮಕ್ಕಳಲ್ಲಿ ಖಾಲಿ ಯಾವುದ್ರದ್ದು ಸ್ಕ್ರೀನ್ ಇದ್ದು ಮಾತ್ರ ಹುಚ್ಚಿರುವುದು. ಏನು ಯೂಟ್ಯೂಬ್ ನೋಡ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದಿರ್ಬೋದು, ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ಬೋದು, ಎಲ್ಲಿಗೆ ಹೋದ್ರು ಯಾವುದು ಹೆಣ ನೋಡಿದ್ರು ಅದನ್ನು ಅಪ್ಲೋಡ್ ಮಾಡಿ ಬಿಡ್ತೀರಿ ಫೋಟೋ ತೆಗೆದು. ಅಂತ ಪರಿಸ್ಥಿತಿಯಲ್ಲಿ ಈ ಬರೆಯುವ ಅಭ್ಯಾಸ ಬಂದ್ರೆ ಸ್ವಲ್ಪ ಏನು ಭಾವನೆಗಳು ಏನ್ ಬರ್ತದೆ, ಹೊರಗೆ ಬರ್ತವೆ. ಸೊ ಈಗ ಏನಾಗಿದೆ ಹೇಳಿದ್ರೆ ಮಕ್ಕಳಲ್ಲಿ ಭಾವನೆಗಳೇ ಇಲ್ಲದಾಗಿ ಆಗಿದೆ. ಅದಕ್ಕೋಸ್ಕರ ಅದನ್ನು ನಿಮ್ಮಲ್ಲಿ ಜಾಗೃತಗೊಳಿಸಬೇಕಾದ್ರೆ ನಾವೇನಾದ್ರೂ ಮಾಡಬೇಕು ಅಂತ ಹೇಳಿ ಈ ಸಾಹಿತ್ಯ ಸಂಘವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಈ ಪ್ರಾರಂಭ ಮಾಡಲಿಕ್ಕೆ, ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಸೂಕ್ತ ವ್ಯಕ್ತಿ ಯಾರು ಅನ್ನೋದನ್ನು ನಾವು ಆಲೋಚನೆ ಮಾಡಿದವಾಗ ನಮ್ಮ ಮನಸ್ಸಿಗೆ ಬಂದದ್ದು ಪ್ರದೀಪ್ ಚಂದ್ರ ಕುಕ್ಕಾಡಿ ಅವರು. ಯಾಕೆ ಹೇಳಿದ್ರೆ ಕೆಲವರಿಗೆ ನಂತರದಲ್ಲಿ ಸಾಹಿತ್ಯ ಆಸಕ್ತಿ ಬರ್ತದೆ. ಬಟ್ ಪ್ರದೀಪ್ ಚಂದ್ರ ಕುಕ್ಕಾಡಿ ಅವರಿಗೆ ಹೇಗೆ ಹೇಳಿದ್ರೆ ಅದು ರಕ್ತಗತವಾಗಿಯೇ ಬಂದಿರ್ಬೋದು. ಯಾಕೆ ಹೇಳಿದ್ರೆ ಅವರು ಅವರು ಹುಟ್ಟಿದ ಪರಿಸರ ಇರ್ಬೋದು, ಅಥವಾ ಅವರು ಬೆಳೆದ ಪರಿಸರ ಇರ್ಬೋದು, ಅವರ ತಂದೆಯವರು ಇರ್ಬೋದು, ರಂಗಭೂಮಿಯನ್ನು ಸ್ಥಾಪಿಸಿ ಬೆಳೆಸಿದವರು ಅವರ ತಂದೆ ಆನಂದ್ ಗಾಣಿಗಳು. ಹಾಗಾಗಿ ಅವರಿಗೆ ರಕ್ತದಲ್ಲಿ ಆ ಸಾಹಿತ್ಯ ಆಗಲಿ ಕಲೆ ಆಗಲಿ ಅದು ಅವರಲ್ಲಿ ಬಂದಿದೆ, ಅದೇ ಜೀನ್ಸ್ ಇಂದ ಬಂದವರು. ಹಾಗಾಗಿ ಅವರೇ ಸೂಕ್ತ ವ್ಯಕ್ತಿ ಅಂತ ನಾವು ಆಲೋಚನೆ ಮಾಡಿ ಇವತ್ತು ಉದ್ಘಾಟಕರಾಗಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸಲೇಬೇಕು. ಅವರ ಮತ್ತು ನಮ್ಮ ಕಾಲೇಜಿನ ನಂಟು ಹೊಸತಲ್ಲ. ಮುಂಚೆ ಜೆಸಿಯಲ್ಲಿ ಇರುವಾಗಲೂ ಇಲ್ಲಿ ವ್ಯಕ್ತಿತ್ವ ವಿಕಸನದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಬರ್ತಾ ಇದ್ರು ಯಾವಾಗಲೂ. ಅದರ ನಂತರ ಇತ್ತೀಚೆಗೆ ಕೆಲವು ವರ್ಷಗಳಲ್ಲಿ ಮಾತ್ರ ಅವರ ನಮ್ಮ ಕಾಲೇಜಿಗೆ ಅವರ ಸಂದರ್ಶನ ಕಮ್ಮಿ ಆಗಿದೆ. ಹಾಗಾಗಿ ಇನ್ನು ಮುಂದೆ ಅದನ್ನು ಬೆಳೆಸುವ ಅನ್ನೋದು ನಮ್ಮ ಒಂದು ಗುರಿ. ಹಾಗಾಗಿ ನಿಮ್ಮಲ್ಲಿ ಈಗ ನೆಕ್ಸ್ಟ್ ಕಾಲೇಜ್ ಡೇಗೆ ನೀವು ನಾಟಕ ಮಾಡುವುದಾದರೆ ನಾವು ಅವರ ಹೆಲ್ಪ್ ತಗೊಳ್ಬಹುದು. ಹಾಗಾಗಿ ಅಂದ್ರೆ ಅವರು ಬಿಸಿ ಇರ್ತಾರೆ, ಅವರು ಇರುವಾಗ ನಾವು ಅವರನ್ನು ಯೂಸ್ ಮಾಡ್ಕೊಳ್ತೇವೆ ಅಷ್ಟೇ. ಹಾಗಾಗಿ ಈ ನಿಟ್ಟಿನಲ್ಲಿ ಅವರನ್ನು ನಾವು ಕರೆದದ್ದು. ಅವರಿಗೆ ಇವತ್ತು ಫ್ರೀ ಅಂತ ಹೇಳಿದ್ರು. ಹಾಗಾಗಿ ಒಂದೇ ದಿನದಲ್ಲಿ ಇದು ನಿಗದಿಯಾದ ದಿನ, ಇವತ್ತು ಮಾಡುವ ಅಂತ ಹೇಳಿ ಶುಕ್ರವಾರ ಒಳ್ಳೆ ದಿನ ಅಂತ ಎಣಿಸ್ಕೊಂಡು ಮಾಡಿದ್ದೇವೆ. ಹಾಗಾಗಿ ಇನ್ನು ಇದು ಒಳ್ಳೆದಾಗಲಿ, ನಿಮ್ಗೆಲ್ಲ ಬರೆಯುವಂತ ಹವ್ಯಾಸ ಅಥವಾ ನಿಮ್ಮ ಹ್ಯಾಬಿಟ್ಸ್ ಮುಂದುವರಿಯಲಿ. ಹಾಗೆ ಈ ಎಲ್ಲ ಲೆಕ್ಚರರ್ಸ್ ಇದ್ದಾರೆ, ನಮ್ಮಲ್ಲಿ ಬೇಕಾದಷ್ಟು ರಿಸೋರ್ಸ್ ಪರ್ಸನ್ಸ್ ನಮ್ಮಲ್ಲೇ ಇದ್ದಾರೆ. ಅವರ ಎಲ್ಲ ಉಪಯೋಗಗಳನ್ನು ನೀವು ತಗೊಳ್ಳಿ. ಯಾವ ಭಾಷೆಯಲ್ಲೂ ಬರೀಬಹುದು, ಯಾಕಂದ್ರೆ ನಮ್ಮ ಮ್ಯಾಥ್ಸಿನಲ್ಲಿ ಎಲ್ಲ ಭಾಷೆಗಳು ಉಂಟು.
ಹಾಗಾಗಿ ನಿಮ್ಮ ಮಾತೃಭಾಷೆ ಈಗ ತುಳು ಆದರೆ ತುಳುವಲ್ಲೂ ಬರೀಬೋದು, ನಿಮ್ಮ ಮಾತೃಭಾಷೆ ಕನ್ನಡ ಆದರೆ ಕನ್ನಡದಲ್ಲಿ ಬರೀಬೋದು, ಇಂಗ್ಲಿಷಲ್ಲಿ ಬರೀಬೋದು, ಹಿಂದಿಯಲ್ಲಿ ಬರೀಬೋದು, ಮಲಯಾಳಕ್ಕೂ ಬರೀಬೋದು. ಹಾಗಾಗಿ ಇಷ್ಟು ವಿಷಯಗಳು, ಮತ್ತೆ ನಿಮ್ಮ ವಾಣಿಜ್ಯ ಭಾಷೆಯಲ್ಲೂ ಬರೀಬೋದು. ನಮ್ಮಲ್ಲಿ ವಾಣಿಜ್ಯಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ಸ್ ಕಮ್ಮಿ ಬರುವುದು, ಹಾಗಾಗಿ ಪ್ರತಿಯೊಂದು ಅದನ್ನು ನೀವು ಬರೀಬಹುದು. ಹಾಗಾಗಿ ಬರೆದು ನೀವು ಏನು ಕೊಡ್ಬೋದು. ಈಗ ಮೊನ್ನೆ ನೀವು ಒಂದು ರಂಗ ತರಬೇತಿ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದೀರಿ. ಸೊ ಅದರಲ್ಲಿ ಎಷ್ಟು ಮಂದಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಿ ಅದರ ಬಗ್ಗೆ ಒಂದು ಬರೀಬಹುದು ನಿಮಗೆ. ಇನ್ನು ಸುಮಾರು ದಿನ ಮುಂದೆ ಹೋದ್ರೆ ಮತ್ತೆ ನಿಮಗೆ ಮರ್ತೋಗ್ತದೆ. ಅದಕ್ಕಿಂತ ಒಬ್ಬರೇ ಬರೀಬೇಕು ಅಂತ ನಾನು ಹೇಳ್ತಾ ಇದ್ದಲ್ಲ, ನಿಮ್ಮ ಆಲೋಚನೆಗಳನ್ನು ಒಟ್ಟಿಗೆ ಹಾಕಿ ಯಾರು ಒಬ್ರು ಇಬ್ರು ಬರೀ ಹಾಗೆ ಬರೆದು ನೀವು ಏನು ರಾಘವೇಂದ್ರ ಸರ್ಗೆ ಸಬ್ಮಿಟ್ ಮಾಡ್ಬೋದು. ಹಾಗಾಗಿ ಮೊನ್ನೆಯ ರಂಗ ತರಬೇತಿ ನಿಮ್ಗಿರ್ಬೋದು, ಅಥವಾ ಯಾವುದೇ ಒಂದು ಸ್ಥಳ ಪುರಾಣದ ಬಗ್ಗೆ ಬರೀಬಹುದು, ನಿಮ್ಮ ಊರಿನಲ್ಲೇ ಇರ್ಬೋದು. ಸೊ ಹೀಗೆ ನೀವು ಬರೆಯುವ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಹಾಗೆ ಬೆಳೆಸಿ ಆವಾಗ ಏನಾಗ್ತದೆ, ನಿಮ್ಮ ಮನಸ್ಸು ಬೇರೆ ಕಡೆಗೆ ಹೋಗುವುದಿಲ್ಲ. ಹೀಗೆ ಮಾಡಿ ನಿಮ್ಮ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿ, ಬೇರೆ ಬೇಡದ್ದು ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೇಡಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಿಳಿಸ್ತೇನೆ. ಮೇಡಮ್ ಅವರು ಹೇಳಿದರು ರಂಗ ಭಾಷೆಯ ಬಗ್ಗೆ ಒಂದು ನಿಮ್ಮ ಲೇಖನವನ್ನು ಬರ್ಕೊಡಿ ಅಂತ. ನೀವು ಬರ್ಕೊಡಿ, ಅತ್ಯುತ್ತಮ ಲೇಖನವನ್ನು ನಮ್ಮ ಸ್ಥಳ ಸಂಚಿಕೆಯಲ್ಲಿ ಪ್ರಕಟ ಮಾಡ್ತೇವೆ, ಇಡೀ ರಾಜ್ಯಕ್ಕೆ ಹೋಗುತ್ತೆ. ನಮ್ಮೆಲ್ಲ ಇಡೀ ರಾಜ್ಯಕ್ಕೆ ಕಳಿಸ್ತಿರೋದು, ರಾಜ್ಯದ ಎಲ್ಲ ತಂಡಗಳಿಗೆ ಹೋಗುತ್ತೆ, ಸಾಹಿತ್ಯ ವರ್ಗಕ್ಕೆ ಹೋಗುತ್ತೆ, ನಾಟಕ ಅಕಾಡೆಮಿಗೆ ಹೋಗುತ್ತೆ, ಕನ್ನಡ ಮತ್ತು ಕಲ್ಚರಲ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ, ಎಲ್ಲ ಕಡೆಗೆ ಹೋಗುತ್ತೆ. ಅದರಿಂದಾಗಿ ನಿಮಗೆ ಓಪನ್ ಅವಕಾಶ ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿ ಒಂದು ರಂಗ ಭಾಷೆ ಶಿಬಿರಕ್ಕೆ ಬಂದವರು ರಂಗ ಭಾಷೆ ಬಗ್ಗೆ ಬರೀಬೋದು. ಅದಲ್ಲದೆ ರಂಗಭೂಮಿ ಇನ್ನೊಂದು ಕ್ಯಾಂಪ್ ಮಾಡ್ತಾ ಇದೆ, ಥಿಯೇಟಿಕಲ್ಸ್ ಮತ್ತು ಆ್ಯಕ್ಟಿಂಗ್ನ ಮೇಲೆ, ಓನ್ಲಿ ಪ್ರಾಕ್ಟಿಕಲ್ ಆ್ಯಕ್ಟಿಂಗ್ನ ಮೇಲೆ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಸದ್ಯದಲ್ಲಿ ಅನೌನ್ಸ್ ಮಾಡ್ತೀವಿ. ಇನ್ನೂ ಒಂದು 2-3 ಜನ ಬೇರು ಕಲಾವಿದರು, ಸಿನಿಮಾ ಬೇಕಾದ ಮೇಲೆ ಅದು ನಾಟಕ ಬೇರೆ ಕಲಾವಿದರು ಬರ್ತಾರೆ. ಸದ್ಯದಲ್ಲಿ ಇಂಜೆಕ್ಟಲ್ಲೇ ಮಾಡ್ತೇವೆ. ಹತ್ತಿರಕ್ಕೆ ನೈಟ್ ಮನೆಗೆ ನೀವು ಹೋಗ್ಬೋದು, ಅಲ್ಲಿ ಸ್ಟೇ ಇರಲಿಲ್ಲ. ಅಥವಾ ಇನ್ನೊಂದು ಆ್ಯಕ್ಟಿಂಗನ್ನು, ಬೇಸಿಕ್ ಆ್ಯಕ್ಟಿಂಗನ್ನು ಪುನಃ ಕಲಿಯೋಣ, ಅದಕ್ಕೂ ನಿಮ್ಮನ್ನು ಆಹ್ವಾನಿಸ್ತೇನೆ. ಹಾಗೆ ಇಲ್ಲೂ ನೀವು ನಾಟಕವನ್ನು ಮಾಡಿ. ರಂಗ ಭಾಷೆಗೆ ನೀವು ಯಾವತ್ತೂ ಬೇಕಾದ್ರೂ ಮತ್ತು ಆದಷ್ಟು ಬೇಗ ನಮಗೆ ಕೊಡಿ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಅವಕಾಶ ಕಲ್ಪಿಸಿಕೊಟ್ಟದ್ದಕ್ಕೆ ನಿಮಗೂ ಧನ್ಯವಾದಗಳು ಸರ್. ಕಾರ್ಯಕ್ರಮದ ಸವಿನೆನಪಿಗಾಗಿ ಮುಖ್ಯ ಅತಿಥಿಗಳಾದ ಶ್ರೀ ಪ್ರದೀಪ್ ಚಂದ್ರ ಸರ್ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ಮಾನ್ಯ ಪ್ರಾಚಾರ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ಕನ್ನಡ ವಿಭಾಗ ಉಪನ್ಯಾಸಕರಾದ ಶ್ರೀ ಶಶಿಕಾಂತ್ ಶೆಟ್ಟಿ ಸರ್ ಅವರಿಂದ. ಧನ್ಯವಾದ ಸಮರ್ಪಣೆಯ ಮುನ್ನ ನನ್ನ ಒಂದು 2 ಮಾತುಗಳನ್ನು ಹೇಳ್ತೇನೆ ಚುಟುಕಾಗಿ. ಬಹುತೇಕ ಇವತ್ತು ಅತಿಥಿಗಳು ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ವಿಶೇಷವಾಗಿ ರಂಗ ತರಬೇತಿಯ ಕುರಿತಾಗಿ ತಾವೇ ನೀವೇನಾದರೂ ಬರವಣಿಗೆ ಮಾಡಿದಿದ್ರೆ ಅದನ್ನು ಪ್ರಕಟಪಡಿಸುವಂಥ ವಿಷಯವನ್ನು ಕೂಡ ಹೇಳಿದ್ದಾರೆ. ಸಾಹಿತ್ಯ ಸಂಘ ಅಂತ ಹೇಳಿದ್ರೆ ನಮ್ಮೆಲ್ಲ ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ಸಾಹಿತ್ಯ ಅಂತ ಹೇಳಿದ್ರೆ ಕವನಗಳನ್ನು ಗೀಚುವುದು ಮಾತ್ರ ಅಂತ, ಅಥವಾ ಎಲ್ಲೋ ಸಣ್ಣ ಆರ್ಟಿಕಲ್ ಅನ್ನು ಬರೆದು ಕೊಡುವುದು ಅಂತ. ಹಾಗಿಲ್ಲ. ಸಾಹಿತ್ಯ ಅನ್ನುವಂಥದ್ದು ವಿಶಾಲವಾದಂತಹ ಅರ್ಥವ್ಯಾಪ್ತಿ ಉಳ್ಳದು. ಅದಕ್ಕೆ ಯಾವುದೇ ಎಲ್ಲೆಗಳಿಲ್ಲ, ಯಾವುದೇ ಒಂದು ಪರಿಧಿ ಇಲ್ಲ. ಆ ಪರಿಧಿಯನ್ನು ದಾಟಬೇಕು. ಒಂದು ನೀವು ನಿಮ್ಮಲ್ಲಿ ಹೇಳಿದಾಗ ಒಂದು ಬೌಂಡ್ರಿ ಹಾಕೊಂಡು ಬರೆಯುವಂಥದ್ದಲ್ಲ. ನಾವು ಮೀರ್ಲಿಕ್ಕೆ ಆಗ್ತದೆ ಎಲ್ಲದನ್ನು. ನಾವು ಕುಳಿತಲ್ಲಿ ಇಡೀ ಜಗತ್ತನ್ನ ಕಾಣ್ಲಿಕ್ಕೆ ಆಗ್ತದೆ. ಅಂತಹ ಬರವಣಿಗೆಯನ್ನ ನಾವು ಬರುತ್ತರಬೇಕು. ಮತ್ತೆ ಬಹುತೇಕ ಇವತ್ತು ನವರಸಗಳು ಅನ್ನುವಂಥದ್ದು ಬಹುತೇಕ ಕಡಿಮೆ ಆಗ್ತಾ ಇದೆ. ನಾವು ಇವತ್ತು ಆಧುನಿಕತೆಯ ಭರಾಟೆಯಲ್ಲಿ
ವಿದ್ಯುನ್ಮಾನ ತಂತ್ರಗಳನ್ನು ಬಳಸಿಕೊಳ್ತಾ ಎಲ್ಲಾ ವಿಷಯದಲ್ಲಿಯೂ ಕೂಡ ನಮ್ಮಲ್ಲಿ ಈ ನವರಸಗಳ ಅಂಶಗಳು ಕಡಿಮೆ ಇಲ್ಲ. ಸಮಾಜದಲ್ಲಿ ಜನರ ಜೊತೆಗೆ ಮಾತನಾಡುವಾಗ ನಡೆನುಡಿಗಳಲ್ಲಿ ಎಲ್ಲದರಲ್ಲೂ ಕೂಡ ಒಂದು ರೀತಿಯ ಏಕತಾನತೆ ಎದ್ದು ಕಾಣುತ್ತೆ. ಮುಖದಲ್ಲಿರುವಂತಹ ಹಾವಭಾವ, ಆಂಗಿಕ ಭಾಷೆ ಇತ್ಯಾದಿಗಳೆಲ್ಲ ಭಾಷೆಯ ಜೊತೆಗೇ ಬರುವಂಥದ್ದು. ಅದು ಇವತ್ತು ಎಲ್ಲೋ ಒಂದು ಕಡೆ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ. ಹಾಗೆಯೇ ನಿಮ್ಮ ಸಾಹಿತ್ಯಕ್ಕೆ ಈಗಾಗಲೇ ಮೇಡಮ್ ಹೇಳಿದ್ದಾರೆ, ಸಾಹಿತ್ಯ ಅನ್ನೋದು ಒಂದು ಭಾಷೆಗೆ ಸೀಮಿತ ಆಗಬಾರದು. ಕನ್ನಡ ಅಂತ ಹೇಳಿದ್ರೆ ಕನ್ನಡ ಮಾತ್ರ ಬರೆಯೋದು ಇಲ್ಲ, ನೀವು ಯಾವುದೇ ಭಾಷೆಯಲ್ಲಿ ಬರೆಯಿರಿ. ಅದರಲ್ಲೂ ಹೇಳ್ತೇನೆ, ನಮ್ಮಲ್ಲಿ ಅನೇಕ ಭಾಷೆಗಳಿದ್ದಾವೆ. ಶಿಷ್ಟ ಭಾಷೆಗಳಲ್ಲದೆ ಕೆಲವು ಭಾಷೆಗಳು ಆಡು ಮಾತಿಗೆ ಮಾತ್ರ ಸೀಮಿತ, ಲಿಪಿ ಇಲ್ಲ, ಅಂತ ಭಾಷೆಗಳಿದ್ದಾವೆ. ಆ ಭಾಷೆಯಲ್ಲಿ ನೀವು ಬರೆಯುವ ಪ್ರಯತ್ನವನ್ನ ಮಾಡಿ. ಆ ಬರವಣಿಗೆಯನ್ನ ಅದರಲ್ಲಿ ತರಬೇತಿ ಹೊಂದಿರತಕ್ಕಂಥವನ್ನ ಕರೆದು ನಾವು ಅದನ್ನು ಸರಿಪಡಿಸಲಿಕ್ಕಾಗ್ತದೆ. ಹಾಗೆಯೇ ಜಾನಪದದ ವಿಷಯಕ್ಕೆ ಬಂದ್ರೆ ಅನೇಕ ಆಚರಣೆಗಳಿದ್ದಾವೆ. ನಮ್ಮ ಮನೆ ಹತ್ರನೇ ಒಂದೊಂದು ವಿಶಿಷ್ಟ ಆಚರಣೆಗಳಿರ್ತವೆ, ಆರಾಧನೆಯ ವಿಷಯಗಳಿರ್ತವೆ, ಅವುಗಳನ್ನು ಬರುತ್ತಲ್ಲಿ. ಆಮೇಲೆ ಬರವಣಿಗೆ ಮಾಡ್ತಾ ನಾವು ತಿಂಡಿ ತಿನಿಸುಗಳಿದ್ದಾವೆ. ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಇಲ್ಲದಷ್ಟು ತಿಂಡಿ ತಿನಿಸುಗಳು, ಊಟ ಉಪಚಾರಗಳು ಭಾರತದಲ್ಲಿದೆ. ಅದನ್ನು ಬರೀಬಹುದು. ಅದರ ಜೊತೆಗೆ ಇವತ್ತಿನ ಆಧುನಿಕ ತಂತ್ರಜ್ಞಾನದ ಮುನ್ನಡೆಯ ಹೊತ್ತಿನಲ್ಲಿರುವಂತಹ ವಿದ್ಯಾರ್ಥಿಗಳು ಕಾರ್ಪೊರೇಟ್ ಜಗತ್ತಿನ ಬಗ್ಗೆ ಬರೀಬಹುದು. ಇವತ್ತು ಬರುವ ಬೈಕ್ಗಳಲ್ಲಿ ಆಗುವಂತಹ ಆವಿಷ್ಕಾರಗಳನ್ನು ಬರೀಬಹುದು. ಆಸಕ್ತಿನೇ ಹೇಳ್ತೇವೆ, ವಿದ್ಯಾರ್ಥಿಗಳ ಆಸಕ್ತಿ ಕ್ಷೇತ್ರ ಅದು. ಬೈಕ್ಗಳಲ್ಲಿ ಆದಂತಹ ಬದಲಾವಣೆ, ಎಷ್ಟು ಬದಲಾವಣೆ ಆಗಿದೆ ಕಳೆದ 3 ವರ್ಷ ತಗೊಳ್ಳಿ, ಹೆಚ್ಚು ಬೇಡ, 3 ವರ್ಷದ ಎಷ್ಟು ಬದಲಾವಣೆ. ಕಾರ್ ಕ್ಷೇತ್ರದಲ್ಲಿ ಆದಂತಹ ಬದಲಾವಣೆ ತಗೊಳ್ಳಿ, ಟ್ರೈನಲ್ಲಿ ಆದಂತಹ ಸುಧಾರಣೆಯನ್ನು ತಗೊಳ್ಳಿ, ಎಷ್ಟು ವಿಷಯಗಳಿದೆ ಬರೀಲಿಕ್ಕೆ. ಹಾಗಾದ್ರೆ ಬರ್ತದೆ ಹೇಗೆ ಸರ್? ನಾವು ಬರೆಯುವುದೇ ಯಾವುದೇ ರೀತಿಯಲ್ಲಿ ನೀವು ಗೀಚಿಕೊಂಡು ಬನ್ನಿ, ಆ ಗೀಚಿದ್ದಕ್ಕೆ ರೂಪ ಕೊಡ್ಲಿಕ್ಕೆ ನಾವಿದ್ದೇವೆ. ಯಾವುದೇ ರೀತಿಯಲ್ಲಿ ಗೀಚಿಕೊಂಡು, ಅದು ಇಂಗ್ಲಿಷ್ ಆಗಲಿ, ಕನ್ನಡ ಆಗಲಿ, ಹಿಂದಿ ಆಗಲಿ, ಯಾವುದೇ ಭಾಷೆ ಬರೆಯುವುದಕ್ಕೊಂದು ಪರಿಧಿಯನ್ನು ನಾವು ಹಾಕ್ತೇವೆ. ಎಲ್ಲಿ ಯಾವ ವಿಷಯವನ್ನು ಸೇರಿಸಬೇಕು, ಯಾವ ಪದವನ್ನು ಸೇರಿಸಬೇಕು, ಕವನದಲ್ಲಿ ಯಾವ ಸಾಲಗಳಿದ್ರೆ ಚಂದ, ಯಾವ ಸಾಲನ್ನು ತೆಗಿಬಹುದು, ಯಾವ ಪದ ಸೂಕ್ತ ಆಗಿದೆ ಅನ್ನೋದನ್ನ ನಿಮ್ಮ ಕನಸುಗಳ ಆ ಕಲ್ಪನೆಯ ಬರವಣಿಗೆ ನಮ್ಮ ಒಂದು ಟೆಕ್ನಿಕಲ್ ಆದಂತ ಅಂಶಗಳನ್ನು ಸೇರಿಸ್ತೇವೆ. ಆಗ ಅದು ಬಹಳ ಸುಂದರವಾಗಿ ಆ ಕವನ ರೂಪ ತಳಿಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ನೀವು ಆ ರೀತಿಯ ಪ್ರಯತ್ನಗಳನ್ನು ಮಾಡ್ತೀರಿ ಅಂತ ಭಾವಿಸ್ತೇನೆ. ಜೊತೆಗೆ ಸಾಹಿತ್ಯದ ಒಲವು ಇಲ್ಲದೆ ಇದ್ದರೆ ವಿದ್ಯಾರ್ಥಿಗಳೇ, ನಾವು ಒಂದು ಯಂತ್ರ ಮನುಷ್ಯರಾಗ್ತೇವೆ. ನಮ್ಮಲ್ಲಿ ಭಾವಾಭಿವ್ಯಕ್ತಿ ಅನ್ನುವಂಥದ್ದು ಉನ್ನತ ಸ್ಥಿತಿಗೆ ಹೋಗ್ಬೇಕಾದ್ರೆ ಸಾಹಿತ್ಯದ ಒಲವು ಬೇಕು. ಇಲ್ಲದೆ ಇದ್ರೆ ಅಸ್ಥಿ ಪಂಜರದ ರೀತಿ ಆಗ್ತದೆ. ಸಾಹಿತ್ಯ ಅನ್ನೋದು ಅಸ್ಥಿ ಪಂಜರಕ್ಕೆ ರಕ್ತ ಮಾಂಸಗಳನ್ನು ತುಂಬಿ ಹೊಸ ಕಳೆಯನ್ನು ಕೊಡ್ತದೆ. ಎಲ್ಲರೂ ಪ್ರಾಣಿಗಳಿದ್ದ ಹಾಗೆ ಮನುಷ್ಯನು ಪ್ರಾಣಿಯೇ. ಮನುಷ್ಯನಿಗೂ ಎಲ್ಲ ಆಸೆ ಆಕಾಂಕ್ಷೆಗಳಿದ್ದಾವೆ, ಆದರೆ ವ್ಯಕ್ತಪಡಿಸುವ ರೀತಿಗಳಲ್ಲಿ ವ್ಯತ್ಯಾಸಗಳಿದ್ದಾವೆ. ಅದು ಸಾಹಿತ್ಯ ಅನ್ನೋದು ನಮಗೆ ಕಲಿಸ್ತಾ ಬರ್ತದೆ. ಹೇಗೆ ಗುರು ನಮಗೆ ಶಿಕ್ಷಣವನ್ನು ಕೊಡ್ತಾರೋ, ಸಾಹಿತ್ಯವೂ ಶಿಕ್ಷಣವೇ, ನಮ್ಮ ಜೊತೆಗಿರುವ ಗುರು. ಅದು ನಮ್ಮ ಯೋಚನೆಯ ದಿಕ್ಕನ್ನು ಬದಲಿಸ್ತದೆ. ಹಾಗೆ ಮುಖ್ಯ ಅತಿಥಿಗಳೇ ಒಂದು ಮಾತು ಹೇಳಿದರು, ಯಾವುದೋ ಒಂದು ಪದ ನನ್ನ ಆಯ್ಕೆಯನ್ನೇ ಬದಲಿ ಮಾಡುತ್ತದೆ ಅನ್ನುವ ಒಂದು ಪಾತ್ರವನ್ನು ತಗೊಂಡಾಗ ಆ ಪಾತ್ರಕ್ಕೆ ಜೀವ ತುಂಬುವುದಕ್ಕೆ ಒಂದು ಪದ ನನಗೆ ಕಾರಣ ಆಯಿತು ಅಂತ ಹೇಳ್ತಾರೆ. ಅಂತಹ ಅನೇಕ ಸಂಗತಿಗಳು ಸಾಹಿತ್ಯದಲ್ಲಿ ಇದೆ. ಹಾಗೆ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇದ್ದಲ್ಲಿ ನಮ್ಮ ಲೈಬ್ರರಿಯಲ್ಲಿ ಸಾಕಷ್ಟು ಪುಸ್ತಕ ಇದೆ. ನಮ್ಮ ಇತ್ತೀಚಿನ ನಿರ್ಮಾಣಗಳಲ್ಲಿ, ನಮ್ಮ ಕಾಲೇಜ್ ಅಂತಲ್ಲ, ಬಹುತೇಕ ಕಡೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಓದುವ ಆಸಕ್ತಿ ಕಡಿಮೆ ಆಗಿದೆ. ಬಹುತೇಕ ಇವತ್ತು ನಮ್ಮ ಮೊಬೈಲ್ ಇದೆ, ಮೊಬೈಲಲ್ಲಿ ನಾವು ಇಡೀ ದಿನ ಫೇಸ್ಬುಕ್ ಅಥವಾ ವಾಟ್ಸಪ್ಗಳನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ಅದನ್ನ ತೀರಂತ ಹೇಳ್ತೀವಿ. ಅದರಲ್ಲಿಯೇ ನೀವು ಟೈಪ್ ಮಾಡಲಿಕ್ಕೆ ಗೊತ್ತಾದ್ರೆ ಅಲ್ಲಿ ಒಂದು ಸಾಹಿತ್ಯ ಸೃಷ್ಟಿ ಆಗ್ತದೆ. ಅಥವಾ ಅಲ್ಲಿಯೂ ನಿಮಗೆ ಬೇಕಾದಷ್ಟು ಕಥೆಗಳು ಸಿಗ್ತವೆ, ಪತ್ರಿಕೆಗಳು ಸಿಗ್ತವೆ. ಸಿನಿಮಾ ನೋಡ್ತೀರಿ ಸರ್, ಸಿನಿಮಾದ ಬಗ್ಗೆ ಬಹಳ ವಿಶೇಷವಾಗಿ ಸಿನಿಮಾದಲ್ಲಿ ಹಾಡಿದೆ. ನಾವೆಲ್ಲ ಸಾಹಿತ್ಯದ ದೊಡ್ಡ ತಪ್ಪು ಮಾಡಿದ್ದೇನೆ ಗೊತ್ತುಂಟಾ? ನಮ್ಮ ಕನ್ನಡ ಸಾಹಿತ್ಯ ನಾವು ಎಣಿಸುದು, ಸಿನಿಮಾ ಸಾಹಿತ್ಯ ಏನು ಕಡಿಮೆ ಸಾಹಿತ್ಯ ಅಲ್ಲ. ಎಂತ ಅದ್ಭುತವಾದಂತಹ ಹಾಡುಗಳಿದ್ದಾವೆ. ಅದು ಆ ಕಥೆ ಏನಿದೆ, ಕಥೆಗೆ ತಕ್ಕ ಹಾಗೆ ಆ ಇವರಲ್ಲಿ ಕವಿಯಲ್ಲಿ ಹೋಗಿ ಕೇಳಿದಾಗ ಇದಕ್ಕೊಂದು ಸಾಹಿತ್ಯ ಬರೆದು ಕೊಡಿ ಅಂತ ಹೇಳ್ತಾರೆ. ಎಲ್ಲಿಯಾದರೂ ಸಿನಿಮಾ ಜಗತ್ತಲ್ಲಿರುವ ಸಾಹಿತಿಗಳು ಮುಂಚೂಣಿಗೆ ಬರ್ಲಿಕ್ಕೆ ಬಿಡ್ತಾರ ನೋಡಿ.
ಅಂತಹ ವ್ಯವಸ್ಥೆ ಸಾಹಿತ್ಯ ಅನ್ನೋದು ಕೇವಲ ಒಂದು ಕ್ಷೇತ್ರ ಅಲ್ಲ, ಎಲ್ಲಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ. ಹಾಗೆ ನೀವು ಅದನ್ನು ಬರೀರಿ ಅಂತ ಹೇಳ್ತೇನೆ. ಇವತ್ತಿನ ಈ ಸಾಹಿತ್ಯ ಸಂಘದ ಉದ್ಘಾಟನೆಯನ್ನು ಮಾಡಿ ನಮಗೆ ಕಾಯ ಅಳಿದರೂ ಕೂಡ ನಮ್ಮ ಸಾಧನೆ ಅಳಿಬಾರದು ಎನ್ನುವ ಒಂದು ಮಹತ್ವಕ್ಕೆ ಸಂದೇಶವನ್ನು ಹೇಳುತ್ತಾ ತನ್ನ ಕನಸುಗಳನ್ನ ಕಲ್ಪನೆಗಳನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುತ್ತಾ ನಿಮ್ಮೊಂದಿಗೆ ನಾನು ಸದಾ ಇರ್ತೇನೆ ಅನ್ನುವಂತಹ ಒಂದು ಮಾರ್ಗದರ್ಶಿಯಾದಂತಹ ಮಾತುಗಳನ್ನಾಡಿದಂತಹ ಪ್ರದೀಪ್ ಚಂದ್ರ ಕುಪ್ಪಾಡಿ ಸರ್ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ನಮ್ಮ ಎಲ್ಲ ಕಾರ್ಯಗಳಿಗೆ ಬೆನ್ನೆಲುಬಾಗಿ ಕಾಲೇಜಿನಲ್ಲಿ ಬರುವ ಎಲ್ಲ ಚಟುವಟಿಕೆಗಳಿಗೆ ಪ್ರೇರೇಪಣೆ ನೀಡುವಂತಹ ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದಂತಹ ಶ್ರೀಮತಿ ಆಶಾ ಕುಮಾರಿ ಮೇಡಮ್ ಅವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಸಾಕಷ್ಟು ಹಿತವಚನಗಳನ್ನು ನಮಗೆ ನೀಡಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆ ಸಂಸ್ಕೃತ ವಿಭಾಗ ಹಾಗೂ ಗ್ರಂಥಪಾಲಕಿಯಾಗಿರುವಂತಹ ಎರಡು ರೋಲ್ಗಳನ್ನು ಪ್ಲೇ ಮಾಡುತ್ತಿರುವಂತಹ ನಮ್ಮ ಗ್ರಂಥಪಾಲಕಿ ಬಹಳ ಚುರುಕುತನದ ಪಲ್ಲವಿ ಮೇಡಮ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಕೊಡ್ತೀನಿ. ಹಾಗೆ ನಮ್ಮೊಂದಿಗೆ ಇರುವಂತಹ ಸಂಗೀತ ಮತ್ತು ಹಿಂದಿ ಭಾಷೆಯಲ್ಲಿ ಬೋಧಿಸುವಂತಹ ಚುರುಕಿನ ಶ್ರೀಮತಿ ಸುನೀತಾ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆ ಇಡೀ ಕಾರ್ಯಕ್ರಮಕ್ಕೆ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸುವುದು ಸುಲಭದ ಮಾತಲ್ಲ. ನಾವೆಲ್ಲ ಕಾರ್ಯಕ್ರಮವನ್ನ ಮಾಡಿ ತಿಳಿದವರು ಅರಿತವರು. ಒಂದು ಇಡೀ ಕಾರ್ಯಕ್ರಮಕ್ಕೆ ಸಾಹಿತ್ಯ ಸಂಘದ ರೂಪುರೇಷೆಯನ್ನು ಸಿದ್ಧಪಡಿಸಿ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿ ಮುಂಚೂಣಿಗೆ ತರುವಂತಹ ಪ್ರಯತ್ನ ಮಾಡುವ ಮತ್ತು ಸದಾ ಲವಲವಿಕೆಯ ವ್ಯಕ್ತಿಯಾಗಿರುವಂತಹ ರಾಘವೇಂದ್ರ ಜಿಜಿ ಸರ್ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆಯೇ ನಮ್ಮೊಂದಿಗಿರುವಂತಹ ಎಲ್ಲ ಉಪನ್ಯಾಸಕ ಬಂಧುಗಳಿಗೆ ಮಗದೊಮ್ಮೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಕಾರ್ಯಕ್ರಮದ ಕೇಂದ್ರ ಬಿಂದು ಎಲ್ಲ ಸಾಹಿತ್ಯಾಸಕ್ತ ವಿದ್ಯಾರ್ಥಿ ಮಿತ್ರರಿಗೆ ಮಗದೊಮ್ಮೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ನನ್ನೆಲ್ಲ ಬಂಧುಗಳಿಗೆ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿಮಗೂ ಧನ್ಯವಾದಗಳು ಸರ್. ಅವಕಾಶಕ್ಕಾಗಿ ವಂದನೆ, ನಮಸ್ಕಾರ. ನಾನು ಸನ್ನಿಧಿ ಶೆಟ್ಟಿ, ದ್ವಿತೀಯ BBA.